सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಓಂ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ. ನಮ್ಮ ಶಾಸ್ತ್ರ ಗ್ರಂಥಗಳು, ಒಬ್ಬ ಅನುಭವಿ, ಒಬ್ಬ ಗುರು ಆಚಾರ್ಯ, ನಮ್ಮ ವೇದಾಂತಗಳು, ಇವೆಲ್ಲ ಕರ್ಮ ಅನ್ನುವಂತಹ ಒಂದು ಶಬ್ದ ಬಂದಾಗ ಕರ್ಮವನ್ನು ಕುರಿತು ಅವರು ಹೇಳ್ತಾರೆ. ಕರ್ಮ ಮೀನ್ಸ್ ಇಟ್ ಈಸ್ ಎನ್ ಅಕ್ಯುಮುಲೇಟೆಡ್ ಆಕ್ಷನ್ಸ್, ಥಾಟ್ಸ್ ಅಂಡ್ ಇಂಟೆನ್ಷನ್ಸ್. ಸೊ ಅವೆಲ್ಲವೂ ಅದರಲ್ಲಿ ಸೇರಿಕೊಂಡಿರುತ್ತೆ. ಅದರ ಕಾರಣದಿಂದ ಕರ್ಮ ಅನ್ನುವಂತಹದ್ದು ಉಂಟಾಗುತ್ತೆ. ಸೊ ನಮಗಾಗುವಂತಹ ಅನುಭವಕ್ಕೆ ಇವುಗಳೆಲ್ಲವೂ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಟುಡೇ ವಾಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ಪ್ರೀವಿಯಸ್ ಡೀಡ್ಸ್, ಮೈ ಪ್ರೀವಿಯಸ್ actions with intentions and the thoughts and emotions. Everything is included. The result of that action now I am experiencing. This is karma. So karma ಮತ್ತು ದೇಹ, ಕರ್ಮ ಮತ್ತು ದೇಹ ಅಂತ ಹೇಳಿದಾಗ ಅಗೇನ್ ಇಲ್ಲಿ ಸಂಸ್ಕಾರ, ಕರ್ಮಬೀಜಗಳು ಅಥವಾ ವಾಸನಗಳು ಈ ರೀತಿ ಹೇಳ್ತೀವಿ. ಸಂಸ್ಕಾರಗಳು ಅಂತ ಹೇಳಿದಾಗ ಈ ಸಂಸ್ಕಾರಗಳು ಕರ್ಮಗಳು ನಿರ್ಮಾಣ ಮಾಡುತ್ತವೆ. ದಿ ಅಕ್ಯುಮುಲೇಟೆಡ್ ಸಂಸ್ಕಾರಸ್ ಈಸ್ ಬಿಕಾಸ್ ಆಫ್ ದಿ ಕರ್ಮಾಸ್. ಸೊ ಸಂಸ್ಕಾರಗಳು ಹೇಗೆ ನನ್ನಲ್ಲಿ ಉತ್ಪನ್ನವಾಗಿದೆ? ಇಟ್ ಈಸ್ ಬಿಕಾಸ್ ಆಫ್ ದಿ ಕರ್ಮಾಸ್. ಮೈ ಓನ್ ಪ್ರೀವಿಯಸ್ ಆಕ್ಷನ್ಸ್, the results of my previous actions with certain intentions, with certain expectations, with certain thoughts. I did some karma. Today what I am experiencing in the way of joy and sorrows or whatever it is nothing but the previous actions. So these samskaras, they influence our thoughts, emotions and actions. So ಇವುಗಳ ಕಾರಣದಿಂದ ಜನ್ಮ ಅಂತ ಹೇಳಿ ಒಂದು ಜನ್ಮವನ್ನು ಪಡ್ಕೊಂಡಾಗ ಆ ಜನ್ಮದ ಜೊತೆನಲ್ಲಿ we also get to
ಇನ್ಸ್ಟ್ರೂಮೆಂಟ್ಸ್ ಕಾಲ್ಡ್ ದಿ ಬಾಡಿ ಆ್ಯಂಡ್ ಮೈಂಡ್. ನಮಗೆ ಜನ್ಮ ಯಾಕೆ ಸಿಗತ್ತೆ ಅಂತಂದರೆ ಇಟ್ ಈಸ್ ಕರ್ಮಾನುಸಾರ. ನಾವು ಯಾವ ರೀತಿಯ ಉದ್ದೇಶಗಳನ್ನು ಇಟ್ಕೊಂಡು ಕರ್ಮಗಳನ್ನು ಮಾಡಿರ್ತೀವಿ, ಆ ಕರ್ಮಗಳಿಗೆ ಅನುಸಾರವಾಗಿ ಕರ್ಮಗಳಿಂದ ಸಿಕ್ಕಂತಹ ಫಲಗಳನ್ನು ನಾವು ಅನುಭವಿಸಬೇಕು ಅಂತ ಹೇಳಿ ನಮಗೆ ಒಂದು ಜನ್ಮ ಸಿಗುತ್ತೆ. ಸೊ ಪೂರ್ವ ಕರ್ಮಗಳ ಫಲವನ್ನು ನಾವು ಅನುಭವಿಸಬೇಕು ಅಂತಂದಾಗ ಅಲ್ಲಿ ಒಂದು ಜನ್ಮ ಬೇಕು, ನಮ್ಮ ಎಕ್ಸಿಸ್ಟೆನ್ಸ್ ಅದು ಇರಬೇಕು. ಸೊ ನಮ್ಮ ಎಕ್ಸಿಸ್ಟೆನ್ಸ್ ಯಾವ ಥರ ನಾವು ನಮ್ಮ ಎಕ್ಸಿಸ್ಟೆನ್ಸ್ನ ಗುರುತಿಸ್ಕೊಂಡಿದ್ದೀವಿ. ವಿ ನೀಡ್ ಎ ಬಾಡಿ ಆ್ಯಂಡ್ ಮೈಂಡ್. ಸೊ ಈ ಕರ್ಮಫಲಗಳ ಕಾರಣದಿಂದ ವಿ ಗೆಟ್ ದಿ ಬಾಡಿ ಆ್ಯಂಡ್ ಮೈಂಡ್. ಎಕ್ಸಾಕ್ಟ್ಲಿ ಲೈಕ್ ದಿಸ್. ಈಗಾಗಲೇ ಸಂಗ್ರಹವಾಗಿರುವಂತಹ ಅನೇಕ ಕರ್ಮಗಳು ಒಂದು ಸೂಕ್ತ ಸಮಯಕ್ಕಾಗಿ ಕಾಯ್ತಾ ಇರುತ್ತವೆ. ಆ ನಂತರದಲ್ಲಿ ಒಂದು ಸೂಕ್ತ ಸಮಯ ಬಂದಿದೆ, ಎವ್ರಿಥಿಂಗ್ ಈಸ್ ಫೈನ್. ಆ ಕರ್ಮಫಲಗಳನ್ನು ಅನುಭವಿಸಬೇಕಾದಾಗ ಅಲ್ಲಿ ಇರಬೇಕಾಗಿರುವಂತಹ ಎನ್ವಿರಾನ್ಮೆಂಟ್, ಯಾವ ಜಾಗದಲ್ಲಿ ಯಾವುದೆಲ್ಲವುಗಳನ್ನು ನಾನು ಅನುಭವಿಸಬೇಕು. ಸೊ ಯಾವುದನ್ನೋ ಎಲ್ಲೋ ಅನುಭವಿಸೋದ್ರಾಯಿತು ಅಂದ್ಕೊಂಡು ಎಲ್ಲೋ ಒಂದು ಕಡೆ ಏನನ್ನೂ ಅನುಭವಿಸೋದಕ್ಕಾಗೋದಿಲ್ಲ. ನಾವು ಅನುಭವಿಸಬೇಕಾಗಿರುವಂತಹದ್ದನ್ನು ಇಂತಹದೇ ಜಾಗದಲ್ಲಿ, ಇಂತಹದೇ ರೀತಿಯಲ್ಲಿ, ಇಂತಹದೇ ಸಮಯದಲ್ಲಿ ನಾವು ಅನುಭವಿಸಬೇಕು. ದೆನ್ ಓನ್ಲಿ ಆ ಅನುಭವಿಸುವಂತಹದ್ರದ ಎಫೆಕ್ಟ್ ನಮಗೆ ಗೊತ್ತಾಗುವಂತಹದ್ದು. ಸೊ ಈವನ್ ದಿ ಎನ್ವಿರಾನ್ಮೆಂಟ್ ದಟ್ ವಿ ಡಿಸೈಡ್ ಥ್ರೂ ಅವರ್ ಕರ್ಮಾಸ್ where I should get my janma, how I should get my janma, what type of the body and mind I should get. Everything is my own karmas. ಸೊ ನಾ ಏನು ಮಾಡಿರ್ತೀನಿ ಅದಕ್ಕೆ ತಕ್ಕಂತೆ ನನಗೆ ಇವೆಲ್ಲವೂ ಸಿಕ್ಕಿರುತ್ತೆ. ಸೊ ಒಂದು ಸೂಕ್ತವಾದ ಎನ್ವಿರಾನ್ಮೆಂಟ್ ಬೇಕಾಗತ್ತೆ. ಅಂತಹ ಎನ್ವಿರಾನ್ಮೆಂಟಲ್ಲಿ ಆ ಕರ್ಮಫಲಗಳನ್ನು ಅನುಭವಿಸಬೇಕಿಗೆ ಯೋಗ್ಯವಾದಂತಹ ದೇಹ, ಮನಸ್ಸು ಇತ್ಯಾದಿಗಳು ನನಗೆ ಸಿಗುತ್ತೆ. ಸೊ ಯಾವಾಗ ಅದು ಒಂದು ಸೂಕ್ತವಾದ ಸಮಯ ಅನ್ನುವಂತಹದ್ದು ಗೊತ್ತಾಗುತ್ತೆ, ಆಗ ನಮಗೆ ಜನ್ಮ ಅನ್ನುವಂತಹದ್ದು ಸಿಗುತ್ತೆ. ಅದು ಸಿಕ್ಕ ಕೂಡಲೇ ಆ ದೇಹ ಅನ್ನುವಂತಹದ್ದು ನಮ್ಮ ಜೀವನ ಅಥವಾ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿ ನಮಗೆ ಕಂಡುಬರುತ್ತೆ. ಸೊ ಅದರಿಂದ ದೇಹ ಅಂತ ಹೇಳಿದಾಗ ಅದನ್ನ ಇಟ್ಸ್ ಮೀ ಅಂತ ಯಾಕೆ ಹೇಳ್ತೀನಿ, ಅಥವಾ ಈ ದೇಹ ನನ್ನದು ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಇಟ್ಸ್ ಪಾರ್ಟ್ ಆಫ್ ಮೈಂಡ್. ದಟ್ಸ್ ಹೌ ಐ ಗೆಟ್ ಇಟ್. ಸೊ ಈ ರೀತಿಯಲ್ಲಿ ಅದು ಅರ್ಥ ಮಾಡ್ಕೊಂಡಿರ್ತೀನಿ. ಸೊ ಒಂದು ಜನ್ಮ ಅನ್ನುವಂತಹದ್ದು ಸಿಗೋದು ಕರ್ಮಗಳ ಫಲದಿಂದ ಅಂತಂದಾಗ ಅಲ್ಲಿ ಸಿಗುವಂತಹ ದೇಹ ಅದು ನನ್ನ ಬದುಕಿನಲ್ಲಿ ಅವಿಭಾಜ್ಯ ಅಂಗವಾಗಿ ನನಗೆ ಕಂಡುಬರುತ್ತೆ. ಸೊ ಯಾವ ದೇಹ ನನ್ನ ಅವಿಭಾಜ್ಯ ಅಂಗ ಅಂತ ನಾನು ಕರ್ಕೋತೀನಿ, ದಟ್ ಈಸ್ ನಥಿಂಗ್ ಬಟ್ ದಿ ಪ್ರಾರಬ್ಧ ಕರ್ಮ. ದಟ್ ಈಸ್ ನಥಿಂಗ್ ಬಟ್ ದಿ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ಅಂದ್ರೇನು? ಇಟ್ ಫಾಲೋಸ್ ಮೀ. ನಾನು ಎಲ್ಲಿ ಹೋದರೂ ಅದು ಬಿಡೋದಿಲ್ಲ, ಅದನ್ನು ಬಿಟ್ಟು ನಾನು ಇರೋಕ್ಕಾಗೋದಿಲ್ಲ, ನನ್ನನ್ನು ಬಿಟ್ಟು ಅದು ಇರೋದಕ್ಕಾಗಲ್ಲ. ದಿಸ್ ಈಸ್ ಕಾಲ್ಡ್ ಪ್ರಾರಬ್ಧ. ನಾವು ಅನೇಕ ಸಂದರ್ಭಗಳಲ್ಲಿ ಪ್ರಾರಬ್ಧ ಮಾತನಾಡ್ತೀವಿ. he is following me. That means prarabdha you cannot escape. That's what ನಾವು ಅದನ್ನು ಹೇಳೋದು. ಇಟ್ಸ್ ಫಾಲೋಯಿಂಗ್ ಮೀ, ಪ್ರಾರಬ್ಧ ನಾವು ಬೈಕೋತೀವಿ. ದಟ್ ಮೀನ್ಸ್ ಪ್ರಾರಬ್ಧ ಅಂತ ಹೇಳಿದಾಗ ವಿ ಕೆನಾಟ್ ಎಸ್ಕೇಪ್, ಇಟ್ ಫಾಲೋಸ್ ಮೀ. ಸೊ ಅದರಿಂದ ಅದು ದೇಹ ಅಂತ ಹೇಳಿದಾಗ ಇಟ್ ಈಸ್ ಎ ಪ್ರಾರಬ್ಧ ಕರ್ಮ. ಅಂಡ್ ಆ ದೇಹ ನನ್ನ ಅವಿಭಾಜ್ಯ ಅಂಗವಾಗಿ ಕಂಡು ಬರುತ್ತೆ ನನ್ನ ಬದುಕಿನಲ್ಲಿ. ಸೊ ಅದನ್ನು ಬಿಟ್ಟು ನಾನು ಬದುಕು ಮಾಡೋಕ್ಕಾಗೋದಿಲ್ಲ. ನನ್ನ ಬದುಕನ್ನು ರೂಪಿಸ್ಕೊಳ್ಳುವಂತಹದ್ದು ಮತ್ತು ಬದುಕಿನಲ್ಲಿ ನನಗೇನಾದ್ರು ಒಂದು ಸಾರ್ಥಕತೆ, ಸೊ ಎಲ್ಲವನ್ನ ನಾನು ನೋಡುವಂತಹದ್ದು ಯಾವುದರ ಮೂಲಕ ಅಂತಂದರೆ ಈ ದೇಹ ಮತ್ತು ಮನಸ್ಸಿನ ಮೂಲಕ. ಅಂಡ್ ದಿಸ್ ಈಸ್ ಕಾಲ್ಡ್ ಪ್ರಾರಬ್ಧ ಕರ್ಮ. ಅಂಡ್ ದಿಸ್ ಪ್ರಾರಬ್ಧ ಕರ್ಮ ದಟ್ ವಿಲ್ ಡಿಟರ್ಮೈನ್ ಅವರ್ ಫಿಸಿಕಲ್ ಬಾಡಿ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಹೀಗೆ ವೇದಾಂತ tells
ಕರ್ಮ ಅಂತ ಹೇಳಿದಾಗ ದೀಸ್ ಕರ್ಮಗಳು ದಟ್ ಕೀಪ್ಸ್ ದಿ ಬಾಡಿ ಇಂಟ್ಯಾಕ್ಟ್ ಅಂಡ್ ಬಿಕಾಸ್ ಆಫ್ ದಟ್ ದ ಬಾಡಿ ಫಂಕ್ಷನ್ಸ್. ಒಂದು ಸಾಮಾನ್ಯವಾಗಿ ಒಂದು ಕಾಮನ್ ಅನಾಲಜಿ ಅಂತಂದರೆ ನಾವು ಇದನ್ನು ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದರೆ, ನಾವು ನಮ್ಮ ಕಣ್ಣ ಮುಂದೆ ಒಂದು ನದಿಯನ್ನು ನಾವು ನೆನಪು ಮಾಡಿಕೊಂಡ್ರೆ ಆ ನದಿಯಿಂದ ನಾವು ತುಂಬಿ ಹರಿತಾ ಇದೆ ಅಂತ ಹೇಳ್ತೀವಿ. ನದಿಯನ್ನು ನೆನಪು ಮಾಡ್ಕೊಂಡು ಕೂಡಲೇ ಆ ನದಿ ತುಂಬಿ ಹರಿತಾ ಇದೆ. ಸೊ ನದಿಯಲ್ಲಿ ತುಂಬಿ ಹರಿತಾ ಇರುವಂತಹದ್ದು ಯಾವುದು? ಇಟ್ ಈಸ್ ವಾಟರ್. ಸೊ ನದಿ ತುಂಬಿ ಹರಿತಾ ಇದೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಮೊಮೆಂಟಮ್ ಆಫ್ ದಿ ವಾಟರ್. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. The body remains intact and it is functioning due to the momentum of our karmas. ಒಟ್ಟಿನಲ್ಲಿ ಕರ್ಮ ಅಂತಂದರೆ it plays a very significant role in shaping our physical body existence. And again ಶಾಸ್ತ್ರ ಅಲ್ಲಲ್ಲಿ ಹೇಳಿರುತ್ತೆ, ದಿ ಡೆತ್ ಅಂತಂದರೆ ಮರಣ, ವಿ ಕಾಲ್ ಇಟ್ ಸಾವು. ಸೊ ಸಾವು ಅನ್ನುವಂತಹದ್ದು ನಮ್ಮ ವೇದಾಂತ ಅದನ್ನು ಯಾವ ರೀತಿಯಲ್ಲಿ ಹೇಳುತ್ತೆ ಅಂತಂದರೆ ಅದು ಬಹಳ ಒಂದು ಸಹಜವಾದ ಕ್ರಿಯೆ. ಇಟ್ ಈಸ್ ವೆರಿ ನ್ಯಾಚುರಲ್. ಸಾವು ಈಸ್ ನಾಟ್ ಸಮಥಿಂಗ್, ಇಟ್ ಈಸ್ ನಾಟ್ ಬೈ ಚಾನ್ಸ್ ಆರ್ ಬೈ ಆಕ್ಸಿಡೆಂಟ್. It is very natural. ಹೇಗೆ ಅಂತಂದರೆ, ನಾವು ನಿದ್ರೆಯನ್ನು ಮಾಡಬೇಕು ಅಂತಂದರೆ ವಿ ನೀಡ್ ನಾಟ್ ಪುಟ್ ಎನಿ ಎಫರ್ಟ್ಸ್. ನಿದ್ರೆಯನ್ನು ಮಾಡಬೇಕಾದ್ರೆ ಅಲ್ಲಿ ಯಾವ ಎಫರ್ಟ್ಸ್ ಹಾಕಬಾರ್ದು. ಎಫರ್ಟ್ಸ್ ಹಾಕಿದ್ರೆ ನಮ್ಗೆ ನಿದ್ರೆ ಬರೋದಿಲ್ಲ. ಸೊ ಎಫರ್ಟ್ಸೇ ಇಲ್ಲ. ಸೊ ಎಫರ್ಟ್ಸ್ ಹಾಕೋದು ಯಾವ ಮೂಲಕ? Either we use the body or we use the mind. But for sleep to happen, we need not put any efforts. That means we don't require body and mind. Then the sleep happens. So ಅಲ್ಲಿ effortless ಆಗಿ ನಿದ್ರೆ ಅಂತಂದರೆ it is always effortless. Nothing is required. There is no body, there is no mind in our deep sleep. ಸೊ ಇಟ್ ಈಸ್ ವೆರಿ ಎಫರ್ಟ್ಲೆಸ್. ಆ್ಯಂಡ್ ಸಾವು ಅನ್ನುವಂತಹದ್ದು ಕೂಡ ಇದೇ ರೀತಿ ಒಂದು ಸಹಜವಾದ ಎಫರ್ಟ್ಲೆಸ್ ಕ್ರಿಯೆ, ಅದು ನಡೆದು ಹೋಗುತ್ತೆ. ಬಟ್ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಫಿಯರ್ ಆಫ್ ಡೆತ್ ವಿ ಸಫರ್. ಮನುಷ್ಯ ಯಾವುದಕ್ಕೂ ಹೆದರೋದಿಲ್ಲ, ಅವನು ಬಹಳ ಧೈರ್ಯವಂತ ಅಂತ ಹೇಳ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಆ ಸಾವು ಅನ್ನುವಂತಹದ್ದು ನೆನಪಿಗೆ ಬಂದಾಗ ಅದು ಅವನನ್ನು ಬಹಳ ಹೆದರಿಸುತ್ತೆ, ಮನುಷ್ಯನನ್ನು. ಯಾಕೆ ಈ ಸಾವು ಅನ್ನುವಂತಹದ್ದು ಮನುಷ್ಯನನ್ನು ಅಷ್ಟೊಂದು ಗಂಭೀರವಾಗಿ ಅವನನ್ನು ಹೆದರಿಸುತ್ತೆ ಅಂತಂದರೆ, ಬಿಕಾಸ್ ಆ ಸಾವು ಅನ್ನುವಂತಹದ್ದು ಉಂಟಾದಾಗ ಅಲ್ಲಿ ನಾನು ಇರೋದಿಲ್ಲ. ಸೊ ಯಾವಾಗ ಇನ್ನು ಮುಂದೆ ನಾನು ಇರೋದಿಲ್ಲ ಅನ್ನುವಂತಹದ್ದು ನಮ್ಮ ನೆನಪಿಗೆ ಬರುತ್ತೆ, ದ ವೆರಿ ಇಮ್ಯಾಜಿನೇಷನ್ ಈಸ್ ಫಿಯರ್ಫುಲ್. ಸೊ ಇನ್ನು ಮುಂದೆ, ನಂತರದ ಕ್ಷಣದಿಂದ ನಾನು ಇಲ್ಲ ಅಂತಂದರೆ ವಿ ಕೆನಾಟ್ ಈವನ್ ಇಮ್ಯಾಜಿನ್. ನಾವು ನಮ್ಮ ಊಹೆಗೂ ಕೂಡ ಅದು ಸಿಗೋದಿಲ್ಲ. ನಾನು ಇನ್ನು ಇಲ್ಲವಲ್ಲ, ಹೌ ಈಸ್ ಇಟ್ ಪಾಸಿಬಲ್? ದಟ್ ಮೀನ್ಸ್ ಐ ವಾಂಟ್ ಟು ಬಿ, ನಾನು ಇರಬೇಕು, ನಾನು ಸದಾ ಇರಬೇಕು. ದಟ್ ಈಸ್ ಮೈ ಎಕ್ಸ್ಪೆಕ್ಟೇಷನ್. ನಾನು ಯಾಕೆ ಇರಬೇಕು? ಬಿಕಾಸ್ ನಾನು ಇರಲೇಬೇಕು. ಸೊ ಯಾವುದನ್ನು ನಾನು ಅಂತ ತಿಳ್ಕೊಂಡಿದ್ದೀನಿ ಇಲ್ಲಿ? ದೇಹ ಮತ್ತು ಮನಸ್ಸನ್ನು ನಾನು ಅಂತ ತಿಳ್ಕೊಂಡಿದ್ದೀನಿ. ದೇಹವನ್ನು ನಾನು ಅಂತ ತಿಳ್ಕೊಂಡಿರೋದ್ರಿಂದ
ಮರಣವಾದ ಪಕ್ಷದಲ್ಲಿ ಇನ್ನು ನಾನಿಲ್ಲ ಅಂತಂದ್ರೆ ಇನ್ನು ದೇಹ ಇಲ್ಲ, ದೇಹ ಇಲ್ಲ ಅಂತಂದ್ರೆ ನಾನಿಲ್ಲ. ಸೊ ಅದು ನನ್ನನ್ನು ಹೆದರಿಸುತ್ತೆ. ಅದಕ್ಕೆ ವೇದಾಂತ ಏನು ಹೇಳುತ್ತೆ ಅಂತಂದ್ರೆ, ಸಾವು ಅನ್ನುವಂತಹದ್ದು ಬಹಳ ಸಹಜವಾದ ಕ್ರಿಯೆ, ಅಲ್ಲಿ ಯಾವುದೇ ಎಫರ್ಟ್ಸ್ ಹಾಕಬೇಕಾಗಿಲ್ಲ. ಅದು ಒಂದು ಬಹಳ ಸಹಜವಾಗಿ, ನಿದ್ರೆಯಷ್ಟೇ ಸಹಜ ಅದು. ಅಂಡ್ ನಿದ್ರೆಗೆ ಹೇಗೆ ನಾವು ವಿಡ್ರಾ ಅವರ್ ಸೆಲ್ಸ್ ಫ್ರಮ್ ದಿ ಬಾಡಿ ಆ್ಯಂಡ್ ಮೈಂಡ್, ನಾವು ಅದರ ಜೊತೆ ಆ ಸಂಪರ್ಕದಲ್ಲಿ ಇರೋದಿಲ್ಲ. ಈವನ್ ಮರಣ ಅನ್ನುವಂತಹದ್ದು ಇಟ್ ಈಸ್ ಫಾರ್ ದಿ ಸ್ಥೂಲ ಶರೀರ. ಸಾವು ಸಂಭವಿಸುವಂತಹದ್ದು ಸ್ಥೂಲ ಶರೀರಕ್ಕೆ. ಮರಣವಾಗಿದೆ ಅಂತಂದ್ರೆ ಮರಣ ಕ್ಯಾನ್ ಹ್ಯಾಪನ್ ಟು ದಿ ಸ್ಥೂಲ ಬಾಡಿ, ಅಂಡ್ ದಿಸ್ ಸೂಕ್ಷ್ಮ ಬಾಡಿ ಇಟ್ ಕಂಟಿನ್ಯೂಸ್ ಟು ಲಿವ್. There is no death for this Sukshma Sharira. Death happens only to the physical body. So Sukshma Shariradalli it continues ಅಂತಂದ್ರೆ ಅಲ್ಲಿ ಸಾವು ಅನ್ನುವಂತಹದ್ದು ಸಂಭವಿಸುವಂತಹದ್ದು ಕೇವಲ ಈ ಭೌತಿಕ ಶರೀರಕ್ಕೆ ಮಾತ್ರ. ಸೊ ಭೌತಿಕ ಶರೀರವನ್ನು ನಾನು ಅಂತ ನಂಬಿರ್ತೀನಿ. ಅದರಿಂದ ನಾನು ಅಂತಂದರೆ ಮರಣದ ನಂತರದಲ್ಲಿ ನಾನು ಇರೋದಿಲ್ಲ ಅನ್ನುವಂತಹದ್ದು ನನಗೆ ಹೆದರಿಕೆಯನ್ನು ಉಂಟು ಮಾಡುತ್ತೆ. ಸೊ ಈ ರೀತಿ ಇಲ್ಲಿ ಸಾವು ಸಂಭವಿಸುವಂತಹದ್ದು ಸ್ಥೂಲ ಶರೀರಕ್ಕೆ, ಸೂಕ್ಷ್ಮ ಶರೀರಕ್ಕೆ ಅಲ್ಲ ಅನ್ನುವಂತಹದ್ದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೆನ್ ಸಾವು ಈಸ್ ಎ ಸಹಜ ಕ್ರಿಯೆ. ಅದು ಅರ್ಥ ಆಗಲಿಲ್ಲ ಅಂತಂದರೆ ಸಾವು ಈಸ್ ಭಯಂಕರ. ಅದಕ್ಕೆ ನಾವು ನಮ್ಮ ಬಟ್ಟೆಯನ್ನು ಬದಲಿಸುವಾಗ there is no pain for the body. We just change our clothes. It will not hurt our body. ಈಗ ಹಾಕೊಂಡಿರೋ ಶರ್ಟ್ ನನಗೆ ಬೇಡ ಅಂತ ನಾನು ಡಿಸೈಡ್ ಮಾಡಿದೆ, ನನಗೆ ಬೇರೆ ಬೇಕು ಅಂತೇಳಿ ಬೇರೆ ಶರ್ಟ್ನ ಹಾಕೋತೀನಿ. ಸೊ ಈಗಿರೋ ಶರ್ಟ್ ನನಗೆ ಬೇಡ, ನಾನು ಬೇರೆ ಶರ್ಟ್ ಹಾಕೋಬೇಕು. ಇಟ್ಸ್ ಡಿಸೈಡೆಡ್ ಬೈ ಮೀ. ಎಕ್ಸಾಕ್ಟ್ಲಿ ಲೈಕ್ ದಟ್. ದೇಹದಲ್ಲಿ ಶರೀರಿ ಅಂತ ಒಬ್ಬ ಇರ್ತಾನೆ. ಅವನೇನು ಮಾಡ್ತಾನೆ, ನನಗೆ ಐ ಡೋಂಟ್ ವಾಂಟ್ ದಿಸ್ ಬಾಡಿ, ನನಗೆ ಈ ದೇಹ ಬೇಡ, ನಾನು ಅನುಭವಿಸಬೇಕಾಗಿರುವಂತಹದ್ದು ಇನ್ನೂ ಬೇರೆ ಬೇರೆ ಇದೆ, ಅದಕ್ಕೆ ಬೇರೆ ರೀತಿಯ ಶರೀರ ಬೇಕು ಅಂತ ಹಿ ಡಿಸೈಡ್ಸ್. ದೆನ್ ಹಿ ಡ್ರಾಪ್ಸ್ ದಿಸ್ ಬಾಡಿ. ಹೇಗೆ ನಾವು ಈ ಶರ್ಟ್ ಬೇಡ ಅಂತ ಹೇಳಿ ಆ ಶರ್ಟ್ನ ಕಳಚಿ ಹಾಕ್ತೀವಿ, ಇಟ್ ಈಸ್ ಎಕ್ಸಾಕ್ಟ್ಲಿ ದ ಶರೀರಿ. ಹಿ ಡಿಸೈಡ್ಸ್ ಆ್ಯಂಡ್ ಹಿ ಡ್ರಾಪ್ಸ್ ದಿಸ್ ಬಾಡಿ. ಡ್ರಾಪಿಂಗ್ ದಿ ಬಾಡಿ ಬೈ ದಿ ಶರೀರಿ ಈಸ್ ಕಾಲ್ಡ್ ದಿ ಡೆತ್. ಸೊ ಬಟ್ಟೆ ಬದಲಾಯಿಸುವಂತಹದ್ದು ಎಷ್ಟು ಸುಲಭವೋ ಆ ರೀತಿಯಲ್ಲಿ ಶರೀರಿ, ಈ ಸ್ಥೂಲ ಶರೀರವನ್ನು ಕಳಚಿ ಹಾಕಿ ಬೇರೆ ರೀತಿಯ ಅನುಭವಕ್ಕಾಗಿ ಮತ್ತೊಂದು ರೀತಿಯ ಶರೀರವನ್ನು ಅವನು ಹುಡುಕೊಂಡು ಹೋಗ್ತಾನೆ. ಸೊ ಮಾಡಿಫಿಕೇಶನ್ ಅಂಡ್ ಚೇಂಜಸ್ ಈಸ್ ನಾಟ್ ಫಾರ್ ದಿ ಆತ್ಮ. ಬಿಕಾಸ್ ಆತ್ಮ ಅಂತ ಹೇಳಿದಾಗ ಇಟ್ ಈಸ್ ನಿರ್ವಿಕಾರಿ. ಆತ್ಮ ಈಸ್ ನಿರ್ವಿಕಾರಿ. ಅಂಡ್ ಪರಮಾತ್ಮ ಹಿ ಕಂಟಿನ್ಯೂಸ್, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚ ಏನಂ ಕ್ಲೇದಯಂತ್ಯಾಪೋ ನ ಶೋಚಯತಿ ಮಾರುತಃ ನ ಏನಂ ಚಿಂದಂತಿ ಶಸ್ತ್ರಾಣಿ. ಸೊ ಇಲ್ಲಿ ಏನಂ ಅಂತಂದ್ರೆ ಆತ್ಮ. ಸೊ ಆತ್ಮ ಅನ್ನುವಂತಹದ್ದನ್ನ, ದ ವೆರಿ ನೇಚರ್ ಆಫ್ ದಿ ಆತ್ಮ, ಅದನ್ನ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ದ ವೆರಿ ನೇಚರ್ ಆಫ್ ದಿ ಆತ್ಮ ಏನು ಅಂತಂದ್ರೆ ಇಟ್ ಈಸ್ ವ್ಯಾಪಕತ್ವ, ಇಟ್ ಈಸ್ ಎವ್ರಿವೇರ್. ದಿಸ್ ಆತ್ಮ, ವೇರ್ ಈಸ್ ಆತ್ಮ ಅಂತಂದ್ರೆ ಆತ್ಮ ಈಸ್ ಎವ್ರಿವೇರ್. ಸೊ ಎಲ್ಲ ಕಡೆ ವ್ಯಾಪಿಸಿರುವಂತಹ ಆತ್ಮ
ದಿಸ್ ಆತ್ಮ ನನ್ನಲ್ಲಿ, ನಿನ್ನಲ್ಲಿ, ಹೀಗೆ ಎಲ್ಲರಲ್ಲೂ ಇರುವಂತಹವನು ದಿಸ್ ಆತ್ಮ. ಸೊ ಆತ್ಮ ಎಲ್ಲರಲ್ಲೂ ಇದ್ದಾನೆ ಎನ್ನುವಂತಹದ್ದನ್ನ ಇದು ತಿಳಿಸ್ತಾ ಇದೆ. ಆದರೆ ನಮಗೆ ಆತ್ಮನ ಅನುಭವ ಯಾವ ರೀತಿ ಆಗ್ತಾ ಇದೆ? ನಮ್ಮೆಲ್ಲರಲ್ಲೂ ಕೂಡ ನಾನು 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 ಅನ್ನುವಂತಹ ಒಂದು ಪ್ರಜ್ಞೆ ಸದಾ ನಮ್ಮ ಜೊತೆ ಇರುತ್ತೆ. ಈ ನಾನು ಅನ್ನುವಂತಹದ್ದನ್ನ ಬಿಟ್ಟು ನಾನು ಇರೋದಕ್ಕೆ ಆಗ್ತಾ ಇಲ್ಲ. ಸೊ ನಾವು ವಾಕ್ ಮಾಡ್ತಾ ಇದ್ದೀನಿ, ನಾವು ಓಡ್ತಾ ಇದ್ದೀನಿ, ನಾವು ಊಟ ಮಾಡ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ, ನಾನು ಮಾತನಾಡ್ತಾ ಇದ್ದೀನಿ. ಸೊ ದಿಸ್ ನಾನು ಅನ್ನುವಂತಹದ್ದನ್ನು ನಾನು ನನ್ನ ಬದುಕಿನ ಕ್ಷಣ ಕ್ಷಣದಲ್ಲಿ ನನ್ನೊಂದಿಗೆ ಎಲ್ಲ ಕಡೆ ಅದನ್ನು ನಾನು ತಗೊಂಡು ಹೋಗ್ತಾ ಇರ್ತೀನಿ. ಸೊ ನಾನು ಈಸ್ ವಿತ್ ಮೀ ಆಲ್ವೇಸ್. ಸೊ ದಿಸ್ ಪ್ರಜ್ಞೆ ಆಫ್ ನಾನು ನಾನು ಅನ್ನುವಂತಹದ್ದು ಇಟ್ ಈಸ್ ಆಲ್ವೇಸ್, ಇಟ್ ವಿಲ್ ಬಿ ವಿತ್ ಮೀ. ಬಟ್ ಈ ನಾನು ಅನ್ನುವಂತಹದ್ದನ್ನು ನಾನು ನನ್ನ ದೇಹ ಮತ್ತು ಮನಸ್ಸಿನೊಂದಿಗೆ ಗುರುತಿಸಿಕೊಂಡು ದೇಹ ಮತ್ತು ಮನಸ್ಸನ್ನು ನಾನು ಅಂತ ಹೇಳ್ತಾ ಇದ್ದೀನಿ. ಸೊ ನನ್ನ ದೃಷ್ಟಿಯ ಪ್ರಕಾರ ಆ ನಾನು ನಾನು ಅಂತ ಹೇಳ್ತಾ ಇರುವಂತಹದ್ದು ಈ ದೇಹ ಮತ್ತು ಮನಸ್ಸನ್ನು ಕುರಿತು ನಾನು ಹೇಳ್ತಾ ಇದ್ದೀನಿ. ಸೊ ನಾನು ಓಡಾಡ್ತಾ ಇದ್ದೀನಿ ಅಂತಂದ್ರೆ ಏನರ್ಥ? ಈ ದೇಹ ಓಡಾಡ್ತಾ ಇದೆ, ನಾನು ಈ ದೇಹ ಓಡಾಡ್ತಾ ಇದೆ ಅಂತ ಹೇಳೋದಿಲ್ಲ. ಆ ದೇಹವನ್ನು ನಾನು ಅಂತ ತಿಳ್ಕೊಂಡಿರೋದ್ರಿಂದ ದೇಹ ಓಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ದೇಹವನ್ನು ಕುರಿತು ಅಲ್ಲಿ ನಾನು ಇರೋದ್ರಿಂದ ನಾನು ಓಡಾಡ್ತಾ ಇದ್ದೀನಿ. ಅದೇ ರೀತಿ ನಾನು ನೋಡ್ತಾ ಇದ್ದೀನಿ, ನಾನು ಕೇಳಿಸ್ಕೊತಾ ಇದ್ದೀನಿ, ನಾನು ಊಟ ಮಾಡ್ತಾ ಇದ್ದೀನಿ. ಹೀಗೆ ನಾನು ಅನ್ನುವಂತಹದ್ದನ್ನು ನಾನು ಸದಾ ನನ್ನ ಜೊತೆ ಇಟ್ಕೊಂಡಿರ್ತೀನಿ. ಸೊ ನಾನು ಈ ದೇಹವನ್ನು ನಾನು ಅಂತ ನಂಬಿರೋದ್ರಿಂದ ಈ ನಾನುವನ್ನು ನಾನು ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ, ಎಲ್ಲ ಕಡೆ ನನ್ನ ಜೊತೆ ಅದನ್ನು ಇಟ್ಕೊಂಡಿರ್ತೀನಿ. ಸೊ ಆಲ್ಸೋ ದಿ ಮೈಂಡ್ ಆಲ್ಸೋ, ನಾಟ್ ಓನ್ಲಿ ದೇಹ ಮತ್ತು ಮನಸ್ಸು. ಬಟ್ ಈ ಸಂದರ್ಭದಲ್ಲಿ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯು ಆರ್ ನಾಟ್ ದಿ ಬಾಡಿ ಆ್ಯಂಡ್ ಮೈಂಡ್, ಯು ಆರ್ ನಾಟ್ ಇವನ್ ದಿ ಇಂಟೆಲೆಕ್ಟ್. ನೀನು ಈ ದೇಹ ಅಲ್ಲ, ನೀನು ಈ ಮನಸ್ಸಲ್ಲ, ನೀನು ಬುದ್ಧಿಯೂ ಅಲ್ಲ. ನೌ ಜಸ್ಟ್ ಥಿಂಕ್, ನಾನು ಈ ದೇಹ ಅಲ್ಲ, ನಾನು ಈ ಮನಸ್ಸು ಅಲ್ಲ, ನಾನು ಬುದ್ಧಿಯೂ ಅಲ್ಲ ಅಂತಂದಮೇಲೆ ವಾಟ್ ರಿಮೈನ್ಸ್ ದೇರ್ ವಿತೌಟ್ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್? ವಾಟ್ ರಿಮೈನ್ಸ್ ದೇರ್ ಈಸ್ ಮೀ. ಅದು ಶಾಸ್ತ್ರ ನನ್ನನ್ನು ಎಚ್ಚರಿಸ್ತಾ ಇದೆ. ನೀನು ದೇಹ ಅಲ್ಲ, ನೀನು ಮನಸ್ಸಲ್ಲ, ನೀನು ಬುದ್ಧಿಯೂ ಅಲ್ಲ. ಹೀಗೆ ಆತ್ಮ ಅನ್ನುವಂತಹದ್ದು ದೇಹ, ಮನಸ್ಸು ಮತ್ತು ಬುದ್ಧಿಗಿಂತ ಬೇರೆ ಇರುವಂತಹದ್ದು. ನೀನು ಇದು ಯಾವುದೂ ಅಲ್ಲ. ಸೊ ಆತ್ಮ ಅನ್ನುವಂತಹದ್ದು ದೇಹ, ಮನಸ್ಸು, ಬುದ್ಧಿಗಿಂತ ಬೇರೆ. ನೀನು ದೇಹ ಅಲ್ಲ, ನೀನು ಮನಸ್ಸಲ್ಲ, ನೀನು ಬುದ್ಧಿ ಅಲ್ಲ ಅಂತಂದಮೇಲೆ ನೀನು ಆತ್ಮ. ಅದನ್ನು ಇಲ್ಲಿ ವೇದಾಂತ ಹೇಳ್ತಾ ಇದೆ. ಸೊ ನೀನು ಅಂತಂದರೆ ದೇಹ ಅಂತ ತಿಳ್ಕೋಬೇಡ. ಯು ಆರ್ ನಾಟ್ ದಿ ಬಾಡಿ. ನೀನು ನಾನು ಮೀನ್ಸ್ ಇಟ್ ಈಸ್ ಆತ್ಮ. ಸೊ ನೀನು ಆತ್ಮಸ್ವರೂಪಿ ಅನ್ನುವಂತಹದ್ದನ್ನು ವೇದಾಂತ ಇಲ್ಲಿ ಹೇಳ್ತಾ ಇದೆ. ಸೊ ಈ ಆತ್ಮ ಅನ್ನುವಂತಹದ್ದು ಈ ರೀತಿ ದೇಹ, ಮನಸ್ಸು, ಬುದ್ಧಿಗಿಂತ ಬೇರೆ ಆಗಿರೋದ್ರಿಂದ, ಆ್ಯಂಡ್ ಇಟ್ ಕಂಟಿನ್ಯೂಸ್, ಇಲ್ಲಿ ಪರಮಾತ್ಮ ಕೂಡ ಅದನ್ನು ಹೇಳ್ತಾ ಇದ್ದಾನೆ. ಅವನು ಈ ಆತ್ಮವನ್ನು ಯಾವ ರೀತಿ ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾನೆ ಅಂತಂದರೆ, ಯಾವುದೋ ಒಂದು ವಸ್ತು ನಮಗೆ ಗೊತ್ತಿಲ್ಲ ಅಂತ ಹೇಳಿದಾಗ, ಗೊತ್ತಿಲ್ಲದೆ ಇರುವಂತಹ ವಸ್ತುವನ್ನು ನಾವು ಪರಿಚಯ ಮಾಡ್ಕೋಬೇಕು ಅಂತಂದಾಗ, ಗೊತ್ತಿರುವಂತಹ ಮತ್ತೊಂದು ವಸ್ತುವನ್ನು ನಾವು ಸಪೋರ್ಟ್ ಆಗಿ ಇಟ್ಕೊಂಡು ಗೊತ್ತಿಲ್ಲದೆ ಇರುವಂತಹ ವಸ್ತುವನ್ನು ಗೊತ್ತಿರುವ ವಸ್ತುವಿನ ಮೂಲಕ ನಾವು ಅದರ ಜ್ಞಾನವನ್ನು ನಾವು ಸಂಪಾದನೆ ಮಾಡ್ತೀವಿ. ಎಕ್ಸಾಕ್ಟ್ಲಿ ಲೈಕ್ ದಟ್ ಇಲ್ಲಿ ಪರಮಾತ್ಮ ಯಾವುದೋ ಒಂದು ವಸ್ತು ನಮಗೆ ಗೊತ್ತಿಲ್ಲ ಅಂತ ಹೇಳಿದಾಗ, ಗೊತ್ತಿಲ್ಲದೆ ಇರುವಂತಹ ಆ ಒಂದು ವಸ್ತುವನ್ನು ಗೊತ್ತಿರುವ ವಸ್ತುವಿನ ಮೂಲಕ ಅದು ತಿಳಿಸೋದಕ್ಕೆ ಸಾಧ್ಯ. ಫಸ್ಟ್ ಆಫ್ ಆಲ್, ಒಂದು ವಸ್ತುವೇ ನಮಗೆ ಗೊತ್ತಿಲ್ಲ ಅಂತಂದ ಮೇಲೆ
ಗೊತ್ತಿಲ್ಲದೆ ಇರುವಂತಹ ಆ ಒಂದು ವಸ್ತು, ಅದನ್ನು ಗೊತ್ತಿಲ್ಲದ ಭಾಷೆ ಅಥವಾ ಶಬ್ದಗಳಿಂದ ಕೂಡ ಅದನ್ನು ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ಆತ್ಮ ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ ಅಂತಂದಾಗ ಈ ಆತ್ಮದ ಬಗ್ಗೆ ಎಷ್ಟು ಮಾತನಾಡಿದ್ರು, ಯಾವ ರೀತಿಯಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೂ ಕೂಡ ಈ ಆತ್ಮ ಅನ್ನುವಂತಹದ್ದು ನನಗೆ ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅಂತಂದರೆ, ಆತ್ಮ ಅನ್ನುವಂತಹದ್ದು ನನಗೆ ಗೊತ್ತಿಲ್ಲದೆ ಇರುವಂತಹದ್ದು. ಇಲ್ಲಿವರೆಗೆ ನನಗೆ ಅದನ್ನು ನಾನು ನೋಡಿಲ್ಲ, ಅದನ್ನು ಕೇಳಿಲ್ಲ, ಅದನ್ನು ಮುಟ್ಟಿಲ್ಲ, ಅದರ ರುಚಿ ಗೊತ್ತಿಲ್ಲ, ಅದರ ವಾಸನೆ ಗೊತ್ತಿಲ್ಲ. ಗೊತ್ತು ಅಂತ ಹೇಳ್ತಾ ಇರುವಂತಹದ್ದು ಏನು ಅಂತಂದರೆ, ಇಟ್ ಈಸ್ ಸಮಥಿಂಗ್ ಲೈಕ್ ಯಾವುದೋ ಒಂದು ವಿಷಯ, ಇಟ್ ಈಸ್ ಎ ಜ್ಞಾನ. ನನಗೆ ಗೊತ್ತು ಅಂತ ಹೇಳ್ತಾ ಇರುವಂತಹದ್ದು ಒಂದು ಜ್ಞಾನ. ಜ್ಞಾನವನ್ನು ನಾವು ಹೇಗೆ ಸಂಪಾದನೆ ಮಾಡ್ಕೋತೀವಿ? ನಮ್ಮ ಇಂದ್ರಿಯಗಳ ಮೂಲಕ. ಸೊ ಪ್ರಪಂಚದಲ್ಲಿ ಇರೋವಂತಹದ್ದು ಅದು ಯಾವುದೇ ಆಗಿದ್ರೂ ಕೂಡ ಈ ಪಂಚೇಂದ್ರಿಯಗಳ ಮೂಲಕ ಆ ಒಂದು ಪ್ರಪಂಚದ ಆ ಒಂದು ವಸ್ತುವನ್ನು ನಾವು ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಪ್ರಪಂಚದಲ್ಲಿ ಅದು ಯಾವುದೇ ವಸ್ತುವಾಗಿರಲಿ, ಅದು ಈ ಪಂಚೇಂದ್ರಿಯಗಳಿಗೆ ಸಿಗೋ ಹಾಗಿರಬೇಕು. ಪಂಚೇಂದ್ರಿಯಗಳಿಗೆ ಸಿಗದೇ ಇರುವಂತಹ ಒಂದು ವಸ್ತು ಈ ಪ್ರಪಂಚದಲ್ಲಿ ಇಲ್ಲ. ಸೊ ಲೌಕಿಕ ವಸ್ತುಗಳು ನನಗೆ ಗೊತ್ತಾಗ್ತಾ ಇದೆ ಅಂತಂದರೆ ಅದು ಈ ಪಂಚೇಂದ್ರಿಯಗಳಲ್ಲಿ ಯಾವುದೋ ಒಂದು ಇಂದ್ರಿಯಕ್ಕೆ ಅದು ಸಿಗೋ ಹಾಗಿರಬೇಕು. ಸೊ ನನಗೆ ಗೊತ್ತಿಲ್ಲದ ಭಾಷೆ ಅಥವಾ ಗೊತ್ತಿರುವಂತಹ ಶಬ್ದಗಳಿಂದ ಕೂಡ ಗೊತ್ತಿಲ್ಲದೆ ಇರುವಂತಹದ್ದನ್ನು ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಆಗ ಅದನ್ನು ನಮಗೆ ತಿಳಿಸ್ಬೇಕು ಅಂತಂದಾಗ ಗೊತ್ತಿರುವ ಶಬ್ದಗಳ ಮೂಲಕ ಗೊತ್ತಿಲ್ಲದ ಒಂದು ವಸ್ತುವನ್ನು ತಿಳಿಸ್ಕೊಡ್ತಾರೆ. ಎಕ್ಸಾಕ್ಟ್ಲಿ ಲೈಕ್ ದಟ್ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹಿ ಯೂಸ್ ದಿ ಸೇಮ್ ಟೆಕ್ನಿಕ್ ಟು ಟೀಚ್ ವಾಟ್ ಈಸ್ ಆತ್ಮ. ಸೊ ಅವನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಅರ್ಜುನನ ಮೂಲಕ ನಮ್ಮೆಲ್ಲರಿಗೂ ಅವನು ಅದನ್ನೇ ತಿಳಿಸ್ತಾ ಇದ್ದಾನೆ. ಸೊ ಆತ್ಮ ಅಂತ ಹೇಳಿದಾಗ ಈ ಆತ್ಮದ ಪರಿಚಯ ನಮಗೆ ಇಲ್ಲ. ಆತ್ಮದ ಸ್ವಭಾವ, ಆತ್ಮ ಹೀಗೆ ಹಾಗೆ ಅದೇನು ಹೇಳಿದ್ರೂ ಅದು ಗೊತ್ತಿಲ್ಲದೆ ಇರೋವಂತಹದ್ದು. ಸೊ ಗೊತ್ತಿಲ್ಲದೆ ಇರೋವಂತಹದ್ದನ್ನು ಗೊತ್ತಿರುವ ವಸ್ತುವಿನ ಮೂಲಕ ಇಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಈಗ ಆತ್ಮ ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದೇನು? ದೇಹ. ಸೊ ನಮಗೆ ದೇಹ ಗೊತ್ತು. ದೇಹ ಹೇಗೆ ನನಗೆ ಪರಿಚಯ ಆಗಿದೆ, ಆ ರೀತಿಯಲ್ಲಿ ಮನೋಬುದ್ಧಿಗಳು ಕೂಡ ನನಗೆ ಪರಿಚಿತ. ಸೊ ಐ ಆಮ್ ಫೆಮಿಲಿಯರ್ ವಿತ್ ದಿ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಬಿಕಾಸ್ ಐ ನೋ ಬಾಡಿ, ಐ ನೋ ಮೈಂಡ್ ಆ್ಯಂಡ್ ಐ ನೋ ಇಂಟೆಲೆಕ್ಟ್. ಸೊ ಗೊತ್ತಿರುವ ಇವುಗಳ ಮೂಲಕ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಮಾರ್ಪಾಡಾಗುವಂತಹ ಅಂತಂದ್ರೆ ಬದಲಾವಣೆಗಳಿಗೆ ಒಳಪಡುವ, ಅದನ್ನ ಅದು ಅರ್ಜುನ ಇರ್ಬೋದು ಅಥವಾ ಯಾರೇ ಇರ್ಬೋದು, ಅರ್ಜುನನ ಮೂಲಕ ಅದನ್ನ ನಮ್ಗೆಲ್ರಿಗೂ ಕೂಡ ಅವನು ತಿಳಿಸ್ತಾ ಇದ್ದಾನೆ, ಇಡೀ ಜಗತ್ತಿಗೆ ಅವನು ತಿಳಿಸ್ಕೊಡ್ತಾ ಇದ್ದಾನೆ. ಸೊ ಬದಲಾವಣೆಗಳಿಗೆ ಒಳಪಡುವ ಮೂಲಕ ಈ ಬದಲಾವಣೆಗೆ ಒಳಪಡುವಂತಹದ್ದು ಅಂತಂದ್ರೆ ಇನ್ಕ್ಲೂಡಿಂಗ್ ದಿ ಜಗತ್ತು. ಜಗತ್ತು ಅಂತಂದಾಗ ವಿ ಎಕ್ಸ್ಪೀರಿಯನ್ಸ್ ಅಬೌಟ್ ದಿ ಜಗತ್ತು, ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ಅಬೌಟ್ ಇಟ್ ಬಿಕಾಸ್ ಎವ್ರಿ ಡೇ ವಿ ಡೂ ಸಮಥಿಂಗ್ ಆರ್ ದಿ ಅದರ್, ವಿ ಡೂ ಸರ್ಟನ್ ಟ್ರಾನ್ಸಾಕ್ಷನ್ಸ್ ವಿತ್ ದಿಸ್ ವರ್ಲ್ಡ್. ಪ್ರತಿದಿನ ಜಗತ್ತಿನೊಂದಿಗೆ ನಾನು ಒಂದಲ್ಲ ಒಂದು ವ್ಯವಹಾರವನ್ನು ಇಟ್ಕೊಂಡಿರ್ತೀನಿ. ಸೊ ಐ ನೋ ಸಮಥಿಂಗ್ ಅಬೌಟ್ ವಾಟ್ ಈಸ್ ಜಗತ್ತು. ಸೊ ಟು ಸಮ್ ಎಕ್ಸ್ಟೆಂಟ್ ಐ ನೋ ವಾಟ್ ಈಸ್ ವರ್ಲ್ಡ್, ವಾಟ್ ಈಸ್ ಜಗತ್ತು. ಸೊ ಇಲ್ಲಿ ಪರಮಾತ್ಮ ಅರ್ಜುನನ ಮೂಲಕ ನಮ್ಮೆಲ್ಲರಿಗೂ ಕೂಡ ಜಗತ್ತನ್ನು ವಿವರಿಸುವ ಮೂಲಕ ಎಂದಿಗೂ ಮಾಡಿಫಿಕೇಶನ್ಸ್ಗಳಿಗೆ ಒಳಗಾಗದ ನಿರ್ವಿಕಾರದ ಆತ್ಮನನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಜಗತ್ತು ಈಸ್ ಅನೇಕ ಬದಲಾವಣೆಗಳಿಗೆ ಅದು ಒಳಪಡುತ್ತೆ. ಬದಲಾವಣೆ ಈಸ್ ಜಗದ ನಿಯಮ. ಸಿನ್ಸ್ ವಿ ನೋ ದಿಸ್ ದೇಹ ಆ್ಯಂಡ್ ದಿ ಜಗತ್, ಸೊ ದೇಹದ ಮೂಲಕ, ಜಗತ್ತಿನ ಮೂಲಕ
ಎಂದಿಗೂ ಬದಲಾಗದ ಈ ಆತ್ಮನನ್ನ ಕುರಿತು ಅವನು ಇಲ್ಲಿ ವಿಚಾರವನ್ನು ತಿಳಿಸ್ತಾ ಇದ್ದಾನೆ. ಸೊ ಯಾವುದೇ ಒಂದು ವಸ್ತು ಇನ್ಕ್ಲೂಡಿಂಗ್ ದಿ ಫಿಸಿಕಲ್ ಬಾಡಿ ಅದು ಅನೇಕ ರೀತಿಯ ಮಾಡಿಫಿಕೇಶನ್ಸ್ ಅಂತಂದರೆ ಬದಲಾವಣೆಗಳಿಗೆ ಒಳಪಟ್ಟಿದೆ. ಸೊ ಬದಲಾವಣೆಗಳಿಗೆ ಒಳಪಟ್ಟಿದೆ ಅಂತಂದ ಮೇಲೆ ಅವುಗಳು ಎಂದೋ ಒಂದು ದಿನ ನಾಶ ಆಗತ್ತೆ, ನಾಶ ಕೂಡ ಆಗುವಂತಹದ್ದು. ಬದಲಾವಣೆಗಳಿಗೆ ಒಳಪಟ್ಟಿದೆ ಅಂತಂದ್ರೆ ಇಟ್ ವಿಲ್ ಹ್ಯಾವ್ ಎನ್ ಎಂಡ್. ಸೊ ಆ ಎಂಡ್ ಅನ್ನುವಂತಹದ್ದು, ನಾಶ ಅನ್ನುವಂತಹದ್ದು ಯಾವ ರೀತಿ ಆಗಬಹುದು? ಐದರ್ ಥ್ರೂ ಡೆತ್, ಅಥವಾ ಬೆಂಕಿ ತಗುಲಿ ಅದು ನಾಶವಾಗಬಹುದು. ಯಾವುದೇ ಒಂದು ವಸ್ತುವಿಗೆ ಬೆಂಕಿ ತಗುಲಿದಾಗ ಉರಿದು ಭಸ್ಮವಾಗಿ ಹೋಗುತ್ತೆ, ನಾಶವಾಯಿತು ಅಂತ ಹೇಳ್ತೀವಿ. ಅಲ್ಲಿದ್ದಂತಹ ಒಂದು ವಸ್ತು ಸಂಪೂರ್ಣವಾಗಿ ಅಗ್ನಿಗೆ ಆಹುತಿಯಾಗಿ ಭಸ್ಮವಾಗಿ ಹೋಯಿತು. ವಿ ಟಾಕ್ ಅಬೌಟ್ ಇಟ್ ಲೈಕ್ ದಿಸ್. ಸೊ ಒಂದು ವಸ್ತು ಈ ರೀತಿ ಕೂಡ ನಾಶ ಆಗಬಹುದು. ದೇಹ ಸಾವಿನ ಮೂಲಕ ನಾಶ ಆಗುತ್ತೆ. ಅದೇ ರೀತಿ ಒಂದು ವಸ್ತು ಅದು ಹೇಗೆ ನಾಶ ಆಗುತ್ತೆ ಅಂತಂದರೆ ಮೇ ಬಿ ಒಂದು ಅಗ್ನಿಗೆ ಆಹುತಿ ಆಗಬಹುದು, ಅಥವಾ ಅದೇ ಒಂದು ವಸ್ತು ನೀರಿನಲ್ಲಿ ಬೆರೆತಾಗ ಒದ್ದೆಯಾಗಿ ನಾಶ ಆಗುವಂತಹ ವಸ್ತು ಕೂಡ ಇದೆ. ಆ ರೀತಿ ಕೂಡ ಅದು ನಾಶವಾಗಬಹುದು. ಅಥವಾ ಕೆಲವು ರೀತಿಯ ವಸ್ತುಗಳಿದೆ, ಹೊರಗಿನ ವಾತಾವರಣದಲ್ಲಿ ವಾಯುವಿನ ಮೂಲಕ ಒಣಗಿ ನಾಶವಾಗಿ ಹೋಗುತ್ತೆ. ಸೊ ನಾಶ ಆಗೋದಕ್ಕೆ ಇವೆಲ್ಲವೂ ಮಾರ್ಗಗಳು ಏನು? ಸಾವು, ಬೆಂಕಿ, ನೀರು, ವಾಯು ಇತ್ಯಾದಿಗಳು. ಬಟ್ ಇದೇ ಸಾವು ಅನ್ನುವಂತಹದ್ದಿರಬಹುದು, ಬೆಂಕಿ ಇರಬಹುದು, ನೀರಿರಬಹುದು, ಆರ್ ವಾಯು ಇರಬಹುದು, ಇದು ಯಾವುದಕ್ಕೂ ಆತ್ಮನನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನನ್ ಆಫ್ ದೀಸ್ ಥಿಂಗ್ಸ್ ಕ್ಯಾನ್ ಡೆಸ್ಟ್ರಾಯ್ ದಿ ಆತ್ಮ. ಅದನ್ನ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಆತ್ಮ ಅನ್ನುವಂತಹದ್ದು ಎಲ್ಲವುಗಳಿಗಿಂತ ಸೂಕ್ಷ್ಮ. ಸೊ ನೈನಂ ಚಿಂದಂತಿ ಶಸ್ತ್ರಾಣಿ ನ ಏನಂ. ನೈನಂ ಮೀನ್ಸ್ ನ ಏನಂ. ಏನಂ ಅಂತಂದ್ರೆ ಆತ್ಮ. ಆತ್ಮನನ್ನು ಕುರಿತು ಇಲ್ಲಿ ಏನಂ. ಸೊ ಆತ್ಮನನ್ನ ಯಾವುದೇ ರೀತಿಯ ಶಸ್ತ್ರಗಳಿಂದ ತುಂಡರಿಸುವುದಕ್ಕೆ ಸಾಧ್ಯ ಇಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ. ಉದಾಹರಣೆಗೆ ಶಸ್ತ್ರ ಅಂತ ಹೇಳಿದಾಗ ಕತ್ತಿ, ಕೊಡಲಿ, ಚಾಕು, ಬಾಕು ಇತ್ಯಾದಿ ಅವುಗಳನ್ನು ಉಪಯೋಗಿಸಿ ಕೆಲವು ಲೌಕಿಕ ವಸ್ತುಗಳನ್ನು ನಾವು ಕತ್ತರಿಸಿ ಹಾಕ್ತೀವಿ. ಇನ್ಕ್ಲೂಡಿಂಗ್ ದಿ ದೇಹ, ವಿ ಕ್ಯಾನ್ ಕಟ್ ಇಟ್. ಸೊ ಒಂದು ವಸ್ತುವನ್ನು ಹೇಗೆ ನಾವು ತುಂಡು ಹಾಕ್ತೀವಿ, ಆ ರೀತಿ ಕೆಲವು ಶಸ್ತ್ರಗಳನ್ನು ಉಪಯೋಗಿಸಿ ಈವನ್ ವಿ ಕ್ಯಾನ್ ಕಟ್ ದಿ ಬಾಡಿ ಆಲ್ಸೋ. ಸೊ ಇನ್ಕ್ಲೂಡಿಂಗ್ ದಿ ಬಾಡಿ ದೇರ್ ಆರ್ ಸೋ ಮೆನಿ ಲೌಕಿಕ ವಸ್ತುಗಳು. ಅವುಗಳನ್ನು ನಾವೇನು ಮಾಡ್ತೀವಿ, ಈ ಕೆಲವು ಶಸ್ತ್ರಗಳನ್ನು ಉಪಯೋಗಿಸಿ ಇಟ್ ಈಸ್ ಪಾಸಿಬಲ್ ದಟ್ ವಿ ಕ್ಯಾನ್ ಕಟ್ ಇಟ್. ಅದೇ ರೀತಿ ಒಂದು ಶಸ್ತ್ರ ಅಂತ ಹೇಳಿದಾಗ ನಾಟ್ ಓನ್ಲಿ ಕತ್ತಿ ಆ್ಯಂಡ್ ಚಾಕು, ಈವನ್ ನಾವು ಪಿಸ್ತೂಲು, ರೈಫಲ್ ಅಂತ ಏನು ಹೇಳ್ತೀವಿ, ಸೊ ದಟ್ ಈಸ್ ಆಲ್ಸೋ ಶಸ್ತ್ರ. ಸೊ ಅದನ್ನು ಉಪಯೋಗಿಸಿ ಒಂದು ಗುಂಡು ಹಾರಿಸಿ ಯಾವುದೋ ಒಂದು ವಸ್ತುವನ್ನು ನಾವು ನಾಶ ಮಾಡಬಹುದು, ಅಥವಾ ದೇಹವನ್ನು ನಾಶ ಮಾಡಬಹುದು. ಸೊ ಇವನ್ ದೀಸ್ ಆರ್ ಆಲ್ ಕಾಲ್ಡ್ ದಿ ಆಯುಧಾಸ್. ಕತ್ತಿ ಇರಬಹುದು, ಗುರಾಣಿ ಇರಬಹುದು, ಬಾಣ ಇರಬಹುದು, ರೈಫಲ್ ಇರಬಹುದು, ಇವೆಲ್ಲ ದೀಸ್ ಆರ್ ಆಲ್ ಶಸ್ತ್ರಾಸ್, ಆಯುಧಗಳು. ಸೊ ಆಯುಧಗಳಿಂದ ಹೀಗೆ ವಸ್ತುಗಳನ್ನು ತುಂಡರಿಸಬಹುದು. ಬಟ್ ಆತ್ಮನನ್ನ ಈ ಶಸ್ತ್ರಗಳಿಂದ ತುಂಡರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಆತ್ಮ ಅಂತ ಹೇಳಿದಾಗ ಆತ್ಮ ಈಸ್ ವೆರಿ ವೆರಿ ಸಟಲ್, ವೆರಿ ಸೂಕ್ಷ್ಮ. ಸೂಕ್ಷ್ಮ ಅಂತಂದ್ರೆ ಏನು? ಇಂದ್ರಿಯಗಳಿಗೂ ಕೂಡ ಸಿಗದೇ ಇರುವಂತಹದ್ದು, ಅಷ್ಟು ಸೂಕ್ಷ್ಮ. ಯು ಕೆನಾಟ್ ಸಿ ದಟ್. ಆತ್ಮ ಇಸ್ ಸೋ ಸೂಕ್ಷ್ಮ. ಬಟ್ ದೇಹ ಮತ್ತು ಕೆಲವು ಲೌಕಿಕ ವಸ್ತುಗಳು ಅಂತ ಹೇಳಿದಾಗ
ಅವುಗಳು ವ್ಯಕ್ತವಾಗುತ್ತೆ, ಗೋಚರಕ್ಕೆ ಸಿಗುತ್ತೆ. ಯು ಕ್ಯಾನ್ ಸಿ ಇಟ್, ಯು ಕ್ಯಾನ್ ಟಚ್ ಇಟ್, ಯು ಕ್ಯಾನ್ ಫೀಲ್ ಇಟ್. ಬಟ್ ಆತ್ಮ, ಯು ಕೆನಾಟ್ ಟಚ್ ದಟ್, ಯು ಕೆನಾಟ್ ಸ್ಮೆಲ್ ದಟ್, ಯು ಕೆನಾಟ್ ಟೇಸ್ಟ್ ದಟ್, ಯು ಕೆನಾಟ್ ಸಿ ದಟ್. ವೈ ಯು ಕೆನಾಟ್ ಸಿ, ಟಚ್, ಟೇಸ್ಟ್? ಬಿಕಾಸ್ ಆತ್ಮ ಈಸ್ ವೆರಿ ಸೂಕ್ಷ್ಮ. ಆತ್ಮ ಈಸ್ ವೆರಿ ಸೂಕ್ಷ್ಮ. ಸೊ ಹೇಗೆ ಒಂದು ವಸ್ತುವನ್ನು ಬೆಂಕಿ ನಾಶ ಮಾಡಬಹುದು, ನೀರು ನಾಶ ಮಾಡಬಹುದು, ವಾಯು ನಾಶ ಮಾಡಬಹುದು, ಅದೇ ರೀತಿ ನಮ್ಮ ದೇಹ ಅಂತ ಹೇಳಿದಾಗ ಅವುಗಳನ್ನು ಕೆಲವು ಅಸ್ತ್ರಗಳು, ಶಸ್ತ್ರಗಳು, ಆಯುಧಗಳು ನಾಶ ಮಾಡಬಹುದು. ಬಟ್ ಆತ್ಮ ಅಂತ ಹೇಳಿದಾಗ ಯು ಕೆನಾಟ್ ಡಿಸ್ಟ್ರಾಯ್ ದಿ ಆತ್ಮ ವಿತ್ ದಿಸ್ ಆಯುಧಾಸ್. ಸೊ ಈ ಆಯುಧಗಳಿಂದ ಅಥವಾ ನೀರಿನಿಂದ, ಗಾಳಿಯಿಂದ, ಬೆಂಕಿಯಿಂದ ಇವುಗಳನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಆತ್ಮ ಅನ್ನುವಂತಹದ್ದು ನೀರು, ಗಾಳಿ ಮತ್ತು ಆಕಾಶ ಅಂತ ಹೇಳಿದಾಗ, ಗಾಳಿ ಮತ್ತು ಆಕಾಶ ಅನ್ನುವಂತಹದ್ದು ತುಂಬ ಸೂಕ್ಷ್ಮ ನೀರಿಗೆ ಕಂಪೇರ್ ಮಾಡಿದ್ರೆ. ನೀರು ಅಂತ ಹೇಳಿದಾಗ ಅಟ್ಲೀಸ್ಟ್ ಯು ಕ್ಯಾನ್ ಟಚ್ ಇಟ್, ಯು ಕ್ಯಾನ್ ಟೇಸ್ಟ್ ಇಟ್, ಯು ಕ್ಯಾನ್ ಫೀಲ್. ಬಟ್ ನೀರಿಗೆ ಕಂಪೇರ್ ಮಾಡಿದ್ರೆ ದಿಸ್ ಗಾಳಿ ಆ್ಯಂಡ್ ದಿ ಆಕಾಶ ತುಂಬ ಸೂಕ್ಷ್ಮ. ಸೊ ಈ ಆತ್ಮ ಅನ್ನುವಂತಹದ್ದು ಗಾಳಿ ಮತ್ತು ಆಕಾಶಕ್ಕಿಂತ ಮತ್ತಷ್ಟು ಸೂಕ್ಷ್ಮ. ಪಂಚಭೂತಗಳು ಅಂತ ಹೇಳಿದಾಗ ನೀರು, ಗಾಳಿ ಮತ್ತು ಆಕಾಶ ಬಹಳ ಸೂಕ್ಷ್ಮ ಅಂತ ಹೇಳ್ತಾರೆ. ಇಷ್ಟೊಂದು ಸೂಕ್ಷ್ಮಗಳಿಗೆ ಆತ್ಮ ಇಸ್ ದಿ ಕಾರಣ. ಸೊ ಇಂತಹ ಸೂಕ್ಷ್ಮವಾದ ಆತ್ಮನನ್ನ ಸ್ಥೂಲ ಉಪಕರಣಗಳ ಮೂಲಕ ತುಂಡರಿಸೋದಕ್ಕೆ ಸಾಧ್ಯ ಇಲ್ಲ, ಡೆಸ್ಟ್ರಾಯ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೈನಂ ದಹತಿ ಪಾವಕಃ. ಈವನ್ ಬೆಂಕಿ ಎಲ್ಲವನ್ನ ದಹಿಸತ್ತೆ. ಬೆಂಕಿಯ ಒಂದು ಗುಣ ಏನು ಅಂತಂದರೆ, ಬೆಂಕಿಗೆ ಯಾವುದನ್ನು ಕೊಟ್ಟರೂ ಕೂಡ ಅದು ಕಬಳಿಸಿ ಹಾಕತ್ತೆ. ಅಂತಂದರೆ ಸುಟ್ಟು ಭಸ್ಮವನ್ನು ಮಾಡುತ್ತೆ. ಯಾಕೆ ಅದು ಸುಟ್ಟು ಭಸ್ಮವನ್ನು ಮಾಡುತ್ತೆ ಅಂತಂದರೆ ದ ವೆರಿ ಸ್ವಭಾವ ಆಫ್ ದಿ ಬೆಂಕಿ ಇಸ್ ದಟ್. ಮತ್ತು ಅದಕ್ಕೆ ಎಷ್ಟು ಕೊಟ್ಟರೂ ಸಾಲದು. ಎಷ್ಟೇ ಕೊಡ್ತಾ ಹೋದರೂ ಕೂಡ ನನಗೆ ಸಾಕು, ಇನ್ನು ನಾನು ಇದನ್ನು ದಹಿಸೋದಿಲ್ಲ ಅಂತ ಅದು ಹೇಳೋದಿಲ್ಲ. ಕೊಟ್ಟಷ್ಟು ಅದು ಉರಿಸ್ತಾನೆ ಇರುತ್ತೆ ಬೆಂಕಿಯಲ್ಲಿ. ಸೊ ಬಟ್ ದಿಸ್ ಬೆಂಕಿ ಇಟ್ ಕೆನಾಟ್ ಡಿಸ್ಟ್ರಾಯ್ ದಿ ಆತ್ಮ. ಬೆಂಕಿಗೆ ಯಾವುದೇ ಒಂದು ವಸ್ತುವನ್ನು ಹಾಕಿದ್ರೂ ಕೂಡ ಆ ವಸ್ತುವನ್ನು ಅದು ಸುಟ್ಟು ಭಸ್ಮವನ್ನಾಗಿ ಮಾಡುತ್ತೆ, ಬಿಕಾಸ್ ಆಫ್ ಇಟ್ಸ್ ಸ್ವಭಾವ. ಆದರೆ ಬೆಂಕಿ ತನ್ನನ್ನು ತಾನು ಸುಟ್ಕೊಳ್ಳೋದಿಲ್ಲ. ಬೆಂಕಿ ಎಲ್ಲವನ್ನ ಸುಡುತ್ತೆ, ಎಲ್ಲವನ್ನ ದಹಿಸುತ್ತೆ. ದ ಸೇಮ್ ಬೆಂಕಿ ತನ್ನನ್ನು ತಾನು ಸುಟ್ಕೊಳ್ಳೋದಿಲ್ಲ, ತನ್ನನ್ನು ತಾನು ದಹಿಸೋದಿಲ್ಲ, ತನ್ನನ್ನು ತಾನು ಭಸ್ಮ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಬೆಂಕಿನಲ್ಲಿ ಏನಿದೆ ಅಂತಂದರೆ, ಬೆಂಕಿಯಲ್ಲಿ ಸುಡುವಂತಹ ಒಂದು ಶಕ್ತಿ ಇದೆ. ಸೊ ಬೆಂಕಿಯಲ್ಲಿ ಇರುವಂತಹ ಸುಡುವ ಶಕ್ತಿ ಅದರ ಮೂಲ ಸತ್ವ, ಅದು ಎಸೆನ್ಸ್. ಸೊ ಬೆಂಕಿ ಉಂಟಾದಾಗ ಆಕಾಶದಲ್ಲಿ ಇರುವಂತಹ ಯಾವುದೇ ವಸ್ತುವನ್ನು ಅದು ಸುಟ್ಟು ಹಾಕುತ್ತೆ. ಆಕಾಶ ಅನ್ನುವಂತಹದ್ದು ಎಲ್ಲವುಗಳಿಗೆ ಅವಕಾಶವನ್ನು ಕೊಡೋದ್ರಿಂದ ಇಟ್ ಇಸ್ ಕಾಲ್ಡ್ ದಿ ಆಕಾಶ. ಸೊ ಸರ್ಟನ್ ಥಿಂಗ್ಸ್ ಅವೆಲ್ಲ ಎಲ್ಲಿದೆ ಅಂತಂದರೆ ಇಟ್ ಈಸ್ ಇನ್ ದಿ ಸ್ಪೇಸ್, ಬಿಕಾಸ್ ಸ್ಪೇಸ್ ಹ್ಯಾಸ್ ಪ್ರೊವೈಡೆಡ್, ಇಟ್ ಹ್ಯಾಸ್ ಅಕಾಮಡೇಟೆಡ್. ಸೊ ವೆನ್ ದೆರ್ ಈಸ್ ಫೈರ್, ಸೊ ಈ ಬೆಂಕಿ ಅನ್ನುವಂತಹದ್ದು ಸ್ಪೇಸ್ನಲ್ಲಿರುವಂತಹ ಯಾವುದೇ ವಸ್ತುವನ್ನು ಅದು ದಹಿಸಿ ಹಾಕುತ್ತೆ. ಬಟ್ ದ ಸೇಮ್ ಫೈರ್ ಆಕಾಶವನ್ನು ಅದು ಸುಡೋದಕ್ಕೆ ಸಾಧ್ಯ ಇಲ್ಲ. ಬೆಂಕಿಗಿಂತ ಆಕಾಶ ಈಸ್ ವೆರಿ ಸೂಕ್ಷ್ಮ. ಬಿಟ್ವೀನ್ ಆಕಾಶ ಅಂಡ್ ಬೆಂಕಿ, ಬೆಂಕಿ ಈಸ್ ಫಿಸಿಕಲ್ ಇನ್ ನೇಚರ್, ಆಕಾಶ ಈಸ್ ವೆರಿ ಸೂಕ್ಷ್ಮ. ಸೊ ಆಕಾಶವನ್ನು ಸುಡಲಾಗದಂತಹ ಬೆಂಕಿ ಆಕಾಶಕ್ಕಿಂತ ಸೂಕ್ಷ್ಮವಾಗಿರುವಂತಹ ಮತ್ತು ಆಕಾಶಕ್ಕೆ ಕಾರಣವಾಗಿರುವಂತಹ ಆತ್ಮನನ್ನು
ಇದು ಹೇಗೆ ಸುಡೋದಕ್ಕೆ ಸಾಧ್ಯ? ಆಕಾಶ ಇಸ್ ವೆರಿ ಸೂಕ್ಷ್ಮ. ಈ ಆಕಾಶವನ್ನು ಸೃಷ್ಟಿ ಮಾಡಿದ್ಯಾರು ಅಂತಂದ್ರೆ ಆತ್ಮ. ಆತ್ಮ ಆಕಾಶ ಸಂಭೂತ ಅಂತ ಹೇಳ್ತಾರೆ. ಸೊ ಆತ್ಮನಿಂದ ಆಕಾಶ. ಆತ್ಮ ಈಸ್ ವೆರಿ ಸಟಲ್. ದಿಸ್ ಸಟಲ್ ಆತ್ಮ, ಬಿಕಾಸ್ ಆಫ್ ಆತ್ಮ ಆಕಾಶ ಅನ್ನುವಂತಹದ್ದು ನಿರ್ಮಾಣವಾಯಿತು. ನಿರ್ಮಾಣವಾದಂತಹ ಆಕಾಶ ಈಸ್ ಅಗೇನ್ ವೆರಿ ಸೂಕ್ಷ್ಮ. ಸೊ ಬೆಂಕಿ ಇಷ್ಟೊಂದು ಸೂಕ್ಷ್ಮವಾಗಿರುವಂತಹ ಆಕಾಶವನ್ನು ಸುಡೋದಕ್ಕಾಗೋದಿಲ್ಲ. ಅಷ್ಟೊಂದು ಸೂಕ್ಷ್ಮವಾದಂತಹ ಆಕಾಶವನ್ನೇ ಸೃಷ್ಟಿ ಮಾಡಿರುವಂತಹ ಆತ್ಮನನ್ನು ಅದು ಸುಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೂ ನಚ ಏನಂ ಕ್ಲೇದಯಂತ್ಯಾಪಹ ಆಪಹ. ಸೊ ಈವನ್ ನೀರು ಕೂಡ ಅನೇಕಗಳನ್ನು ನಾಶ ಮಾಡುತ್ತೆ. ಸೊ ನೀರಿನಲ್ಲೂ ಆ ರೀತಿ ನಾಶ ಮಾಡುವಂತಹ ಶಕ್ತಿ ಇದೆ. ಸೊ ಆದರೆ ಅದೇ ನೀರಿಗೆ ಆತ್ಮನನ್ನು ನೆನೆಸಲು ಸಾಧ್ಯ ಇಲ್ಲ, ಒದ್ದೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವ ವಸ್ತು ತನ್ನಲ್ಲಿ ಜಾಗವನ್ನು ಇಟ್ಕೊಂಡಿರುತ್ತೆ ಅದು ನೀರಿನಲ್ಲಿ ನೆನೆಯುತ್ತೆ, ಒದ್ದೆ ಆಗತ್ತೆ. ಉದಾಹರಣೆಗೆ ಎ ಪೀಸ್ ಆಫ್ ಬ್ರೆಡ್, ಅದನ್ನು ನಾವು ನೀರಿಗೆ ಹಾಕಿದ್ರೆ ಅಥವಾ ಹಾಲ್ಗೆ ಹಾಕಿದ್ರೆ ಬಹಳ ಬೇಗ ಒದ್ದೆ ಆಗೋಗ್ತದೆ, ಗೊತ್ತಿದೆ ಅದು. ಯಾಕೆ ಹಾಗೆ ಒದ್ದೆ ಆಗತ್ತೆ ಅಂತಂದರೆ ದಟ್ ಪೀಸ್ ಆಫ್ ಬ್ರೆಡ್ ನೀರನ್ನು ಅದು ತಗೊಂಡ್ಬಿಡುತ್ತೆ. ಸೊ ಅದೇ ಒಂದು ಕಬ್ಬಿಣದ ಪೀಸನ್ನು ಆ ರೀತಿ ನೀರಿನಲ್ಲಿ ಹಾಕಿದಾಗ ಕಬ್ಬಿಣದ ಪೀಸು ಒದ್ದೆ ಆಗೋದಾಗಲಿ ಅಥವಾ ನಾಶ ಆಗೋದಾಗಲಿ ಸಾಧ್ಯ ಇಲ್ಲ. ದಟ್ ಮೀನ್ಸ್ ಕಬ್ಬಿಣದ ಪೀಸು ನೆನೆಯೋದಿಲ್ಲ. ಆದರೆ ಒಂದು ಪೀಸ್ ಆಫ್ ಬ್ರೆಡ್ ಅಂತಂದಾಗ ಅದು ಬಹಳ ಬೇಗ ನೆಂದು ಒದ್ದೆ ಆಗಿ ಹೋಗುತ್ತೆ, ನಾಶವಾಗಿ ಹೋಗುತ್ತೆ. ಕಾರಣ ಏನು ಅಂತಂದರೆ ಬ್ರೆಡ್ನಲ್ಲಿ ಅಂತರ ಜಾಗ ಇದೆ ಅಂತಂದರೆ ಅಲ್ಲಿ ಒಳಗಡೆ ಕೂಡ ಅದು ಜಾಗವನ್ನು ಇಟ್ಕೊಂಡಿದೆ. ಬಟ್ ಕಬ್ಬಿಣದಲ್ಲಿ ಈ ರೀತಿ ಅಂತರ್ಜಾಗ ಇಲ್ಲ. ಕಬ್ಬಿಣದ ಒಳಗಡೆ ನೀರು ಹೋಗಿ ಸೇರ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಎಂಟೈರ್ ಕಬ್ಬಿಣ ಈಸ್ ಅ ಸಾಲಿಡ್. ವಾಟರ್ ಕೆನಾಟ್ ಎಂಟರ್ ಇನ್ ಟು ದಿ ಐರನ್. ವೆರಾಸ್ ಎ ಪೀಸ್ ಆಫ್ ಬ್ರೆಡ್ ಅಂತಂದಾಗ ವಾಟರ್ ಇಟ್ ಕೆನ್ ಗೋ ಅಂಡ್ ಎಂಟರ್ ಅಂಡ್ ದಟ್ ಬಿಕಮ್ಸ್ ಒದ್ದೆ, ನಾಶವಾಗಿ ಹೋಗುತ್ತೆ. ಸೊ ನೀರು ಕೂಡ ಮತ್ತೊಂದು ರೀತಿಯಿಂದ ಹೀಗೆ ಅನೇಕಗಳನ್ನು ನಾಶ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಸೊ ನೀರು ತನ್ನಲ್ಲಿ ಅನೇಕಗಳನ್ನು ಮುಳುಗಿಸಿಕೊಂಡು ನಾಶವನ್ನು ಮಾಡುತ್ತೆ. ಸೊ ನೀರಿನ ಸಂಪರ್ಕದ ಕಾರಣದಿಂದ ವಸ್ತುಗಳು ಕೊರೆಯಲ್ಪಡುತ್ತದೆ. ಈಗ ನಾವು ಈವನ್ ಬಂಡೆಕಲ್ಲುಗಳು ಅಂತ ನಾವು ಏನು ನದಿಯ ಹತ್ರ ನಾವು ಹೋಗಿ ನಿಂತರೆ, ಸಾಗರದ ಬಳಿ ಹೋದರೆ ಹಲವಾರು ಸಮಯ ಆ ನೀರಿನ ಫೋರ್ಸ್ ಆ ಬಂಡೆಕಲ್ಲು ಮೇಲೆ ಹೋಗಿ 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 ಕ್ರಮೇಣ ಅದು ಒಂದು ರೀತಿ ಆ ಬಂಡೆಕಲ್ಲು ಕೊರೆದು ಹೋಗಿರುತ್ತೆ, ನೀರು ಅದರೊಳಗಡೆ ನುಗ್ಗಿರುತ್ತೆ. ಆ ಬಂಡೆಕಲ್ಲನ್ನ ಒಬ್ಬ ಮನುಷ್ಯ ಕೂತ್ಕೊಂಡು ಅದನ್ನು ಕೆತ್ತಿ ಹೋಲ್ ಮಾಡಿರೋದಿಲ್ಲ, ಅದನ್ನು ಕೊರೆದಿರೋದಿಲ್ಲ. ನಿರಂತರವಾದ ನೀರಿನ ಸಂಪರ್ಕದ ಕಾರಣದಿಂದ ನಿರಂತರವಾಗಿ ಅಲ್ಲಿ ನೀರು ಹರಿತಾ ಇರುತ್ತೆ. ಸೊ ನಿರಂತರವಾಗಿ ನೀರಿನ ಸಂಪರ್ಕ ಅದಕ್ಕೆ ಸಿಕ್ಕಿದ್ರಿಂದ ಆ ಒಂದು ವಸ್ತು ಕೊರೆಯಲ್ಪಟ್ಟು ಆ ಬಂಡೆ ಕೂಡ ಆ ನೀರಿಗೆ ಅವಕಾಶವನ್ನು ಮಾಡಿ ಅದು ಕೂಡ ನಾಶವಾಗಿ ಹೋಗುತ್ತೆ, ಆ ಒಂದು ಬಂಡೆಕಲ್ಲು. ಆ ರೀತಿಯಲ್ಲಿ ನೀರಿಗೆ ಕೊರೆಯಲ್ಪಡುವಂತಹ ಶಕ್ತಿ ಕೂಡ ಇದೆ. ಸೊ ಕೆಲವು ವಸ್ತುಗಳು ಈ ರೀತಿ ನೀರಿನಲ್ಲಿ ಕೊರೆಯಲ್ಪಡುತ್ತವೆ. ಬಟ್ ಆತ್ಮ ಅಂತ ಹೇಳಿದಾಗ ಆತ್ಮ ಈ ರೀತಿ ನೀರಿಗೆ ಸಿಕ್ಕಾಕೊಂಡಾಗ ಆ ನೀರು ಆತ್ಮನನ್ನು ಕೊರೆಯೋದಕ್ಕೆ ಸಾಧ್ಯ ಇಲ್ಲ, ಅಥವಾ ನೀರು ಆತ್ಮನನ್ನು ಒದ್ದೆ ಮಾಡಿ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಆತ್ಮನನ್ನು ಈ ನೀರು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನ ಶೋಚೈತಿ ಮಾರುತಃ. ಮಾರುತಃ ಅಂತಂದರೆ ಗಾಳಿ. ಸೊ ಗಾಳಿ ಬೇರೆ ಅನೇಕಗಳನ್ನು ಅದು ಒಣಗಿಸ್ಬಿಡುತ್ತೆ, ಆ ಶಕ್ತಿ ಇದೆ. ಬಟ್ ಇದೇ ಗಾಳಿ ಆತ್ಮನನ್ನು ಆ ರೀತಿ ಒಣಗಿಸೋದಕ್ಕೆ ಆಗೋದಿಲ್ಲ. ಯಾವುದೇ ಒಂದು ವಸ್ತು ತೇವಾಂಶದಿಂದ ಕೂಡಿದೆ ಅಂತಂದಾಗ ಅಲ್ಲಿ ಗಾಳಿಯ ಸಂಪರ್ಕಕ್ಕೆ ಆ ವಸ್ತು ಸಿಕ್ಕಿದಾಗ ಕ್ರಮೇಣ ಆ ವಸ್ತು ಒಣಗಿ ಬದಲಾಗಿ ಹೋಗುತ್ತೆ. ಒದ್ದೆ ಇರುವಂತಹದ್ದೆಲ್ಲ ಆ ತೇವಾಂಶ ಎಲ್ಲ ಹೊರಟೋಗುತ್ತೆ.
ಸೊ ಬಿಕಾಸ್ ಆಫ್ ದಿ ಗುಣ ಆಫ್ ದಿ ಗಾಳಿ, ಶುಷ್ಕ ಮಾಡುವಂತಹ ಗುಣ ಗಾಳಿಗೆ ಇರೋದ್ರಿಂದ ಅದು ಅನೇಕಗಳನ್ನು ಒಣಗಿಸ್ಬಿಡುತ್ತೆ. ಈವನ್ ಬಾಡಿಯನ್ನು ಕೂಡ ಅದು ಒಣಗಿಸ್ಬಿಡುತ್ತೆ. ಸೊ ಆ ವಸ್ತುಗಳು ಮೂಲತಃ ತಮ್ಮಲ್ಲಿ ತೇವಾಂಶದ ಪ್ರಮಾಣವನ್ನು ಕಾಪಾಡಿಕೊಂಡು ಬಂದಿರುತ್ತವೆ. ಒಂದು ವೇಳೆ ಅಂತಹ ವಸ್ತುಗಳು ತಮ್ಮಲ್ಲಿರುವಂತಹ ತೇವಾಂಶವನ್ನು ಹೊರಗಡೆ ಹಾಕಿದ್ರೆ ಕ್ರಮೇಣ ಅವುಗಳು ತಮ್ಮ ಸ್ವರೂಪವನ್ನು ಬದಲಾಯಿಸಿಕೊಂಡು ಕೊನೆಗೆ ಪುಡಿ ಆಗುವುದು, ಬ್ರಿಟಲ್. ಕೆಲವೊಂದು ವಸ್ತುಗಳಲ್ಲಿ ಟು ಸಮ್ ಎಕ್ಸ್ಟೆಂಟ್ ನೀರಿನ ಅಂಶ ಇರಲೇಬೇಕು. ಈವನ್ ನಮ್ಮ ದೇಹದಲ್ಲೂ ಕೂಡ ನೀರಿನ ಅಂಶ ಇರಬೇಕು, ತೇವಾಂಶ ಇರಬೇಕು. ಸೊ ಆ ತೇವಾಂಶ ಅನ್ನುವಂತಹದ್ದು ಇನ್ಕ್ಲೂಡಿಂಗ್ ದಿ ಬಾಡಿ, ದೇರ್ ಆರ್ ಸೋ ಮೆನಿ ವಸ್ತುಸ್ ಇನ್ ದಿಸ್ ವರ್ಲ್ಡ್, ಅವುಗಳೆಲ್ಲ ಆ ತೇವಾಂಶವನ್ನು ಕಾಪಾಡಿಕೊಂಡಿರಬೇಕು. ಟು ಸಸ್ಟೈನ್ ದೇಹ ಇರಬೇಕು, ಬದುಕಿರಬೇಕು ಅಂತಂದರೆ ಟು ಸಮ್ ಎಕ್ಸ್ಟೆಂಟ್ ದೇಹದಲ್ಲಿ ದಟ್ ತೇವಾಂಶ ಇರಬೇಕು, ನೀರಿನ ಅಂಶ ಇರಬೇಕು. ಅದೇ ರೀತಿ ದೇರ್ ಆರ್ ಸೋ ಮೆನಿ ವಸ್ತುಗಳು ಇನ್ ದಿಸ್ ವರ್ಲ್ಡ್, ಅವುಗಳೆಲ್ಲ ಒಂದು ಎಷ್ಟೋ ಪರ್ಸೆಂಟೇಜ್ ಆ ಒಂದು ತೇವಾಂಶವನ್ನು ಇಟ್ಕೊಂಡಿರುತ್ತವೆ. ಆ ತೇವಾಂಶ ಆ ವಸ್ತುವಿನಲ್ಲಿ ಇರೋದ್ರಿಂದ, ತೇವಾಂಶ ಅನ್ನುವಂತಹದ್ದು ದೇಹದಲ್ಲಿ ಇರೋದ್ರಿಂದ ದೇಹ ಬದುಕಿರುತ್ತೆ, ಆ ವಸ್ತು ಕೂಡ ಇರುತ್ತೆ, ಇಟ್ ಎಕ್ಸಿಸ್ಟ್ಸ್. ಬಟ್ ಏನಾದರೂ ಆ ವಸ್ತುವಾಗಲಿ ಅಥವಾ ಈ ದೇಹ ಆಗಲಿ ತೇವಾಂಶವನ್ನು ಬಿಟ್ಕೊಟ್ಬಿಟ್ರೆ, ಬಿಕಾಸ್ ದರ್ ಈಸ್ ನೋ ತೇವಾಂಶ, ಅದು ಹಾಗೇನೆ ಒಡೆದು ಪುಡಿ ಆಗೋಗುತ್ತೆ. ಸೊ ಯಾವುದೇ ಒಂದು ವಸ್ತು ಈ ರೀತಿ ಪುಡಿ ಆಗೋದಕ್ಕೆ ಕಾರಣ ಏನು ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಗಾಳಿ, ಮಾರುತ. ಸೊ ಹೀಗೆ ಗಾಳಿಗೆ ಈ ರೀತಿ ಒಂದು ವಿಶೇಷ ಶಕ್ತಿ ಇದೆ. ಬಿಕಾಸ್ ಆಫ್ ದಟ್ ಗುಣ, ಒಣಗಿಸುವಂತಹ ಗುಣ ವಾಯುವಿಗೆ ಇರೋದ್ರಿಂದ ಅದು ಈ ರೀತಿ ಒಣಗಿಸಿ ನಾಶವನ್ನು ಮಾಡುತ್ತೆ. ಬಟ್ ಆತ್ಮ ಅಂತ ಹೇಳಿದಾಗ ಆತ್ಮ ಈಸ್ ಅಸಂಗ, ಇಟ್ ಈಸ್ ಅಸಂಗ, ಇಟ್ ಈಸ್ ನಾಟ್ ಅಟ್ಯಾಚ್ ಟು ಎನಿಥಿಂಗ್ ಆರ್ ನಥಿಂಗ್ ಕ್ಯಾನ್ ಗೆಟ್ ಅಟ್ಯಾಚ್ ಟು ದಿ ಆತ್ಮ, ದಟ್ ಈಸ್ ಅಸಂಗ. ಸಿ, ಆತ್ಮ ಅಂತಂದರೆ ಇಟ್ ಈಸ್ ಪ್ಯೂರ್ ಆತ್ಮ. ಅಗೇನ್ ದಟ್ ಮೀನ್ಸ್ ಪ್ಯೂರ್ ಆತ್ಮ ಅಂತಂದರೆ ಆತ್ಮನನ್ನು ಹೊರತುಪಡಿಸಿದ್ರೆ ಆತ್ಮನಲ್ಲಿ ಬೇರೆ ಇನ್ನೇನು ಇಲ್ಲ. ಆತ್ಮನಲ್ಲಿ ಏನಿದೆ ಆತ್ಮ ಮಾತ್ರ. ಬಿಕಾಸ್ ಆತ್ಮ ಈಸ್ ಅಸಂಗ. ಈ ಆತ್ಮ ಅದು ತನ್ನದಲ್ಲದ ಯಾವ ವಸ್ತುವನ್ನು ಅದು ತನ್ನಲ್ಲಿ ಇಟ್ಕೊಂಡಿಲ್ಲ, ಹೊಂದಿಲ್ಲ. ಸೊ ಅದು ಯಾವುದನ್ನು ತನ್ನಲ್ಲಿ ಇಟ್ಕೊಂಡಿಲ್ಲದೆ ಇರೋದ್ರಿಂದ ಶುಷ್ಕ ವಿಧಾನದಿಂದ ಆತ್ಮನನ್ನು ಒಣಗಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ದೇಹ ಅಂತಂದಾಗ ದೇಹದಲ್ಲಿ ತೇವಾಂಶ ಇದೆ. ಕೆಲವು ಲೌಕಿಕ ವಸ್ತುಗಳು ನಾವು ಪ್ರಪಂಚದಲ್ಲಿ ನೋಡ್ತೀವಿ, ಅನೇಕ ವಸ್ತುಗಳು, ಅವುಗಳು ಥ್ರೂಔಟ್ ಆ ವಸ್ತು ಇಫ್ ಇಟ್ ಹ್ಯಾಸ್ ಟು ಎಕ್ಸಿಸ್ಟ್ ಇನ್ ದಿಸ್ ಎಕ್ಸಿಸ್ಟೆನ್ಸ್, ಟು ಸಮ್ ಎಕ್ಸ್ಟೆಂಟ್ ಅಲ್ಲಿ ತೇವಾಂಶ ಅನ್ನುವಂತಹದ್ದು ಆ ವಸ್ತುವಿನಲ್ಲಿ ಇರಲೇಬೇಕು. ದಟ್ ಮೀನ್ಸ್ ಆ ಒಂದು ವಸ್ತು ತನ್ನದಲ್ಲದ ಮತ್ತೊಂದು ವಸ್ತು, ದಟ್ ಈಸ್ ತೇವಾಂಶವನ್ನು ಅದು ಇಟ್ಕೊಂಡಿದೆ. ಎಕ್ಸಾಕ್ಟ್ಲಿ ದಿ ಬಾಡಿ ಅಂತ ಹೇಳಿದಾಗ ಈ ಬಾಡಿ ತನ್ನ ದೇಹದಲ್ಲಿ ತೇವಾಂಶ ಅನ್ನುವಂತಹ ಮತ್ತೊಂದು ವಸ್ತುವನ್ನು ಅದು ಇಟ್ಕೊಂಡಿದೆ. ಸೊ ಯಾವಾಗ ಅದು ಮತ್ತೊಂದು ವಸ್ತುವನ್ನು ಇಟ್ಕೊಂಡಿದೆ, ಆ ವಸ್ತು ಮತ್ತೊಂದು ವಸ್ತು ಅನ್ನುವಂತಹದ್ದು ಬಿಕಾಸ್ ಆಫ್ ದಿ ಗುಣ ಆಫ್ ದಿ ಗಾಳಿ, ಅದು ಆ ಮತ್ತೊಂದು ವಸ್ತುವನ್ನು ಒಣಗಿಸುವ ಮೂಲಕ ಆ ಒಂದು ವಸ್ತುವನ್ನು ನಾಶ ಮಾಡುತ್ತೆ. ಬಟ್ ಆತ್ಮ ಈಸ್ ಅಸಂಗ, ಅದು ತನ್ನದಲ್ಲದ ಯಾವ ವಸ್ತುವನ್ನು ಕೂಡ ಅದು ತಾನು ಹೊಂದಿಲ್ಲ. ಸೊ ಆತ್ಮ ಈಸ್ ಓನ್ಲಿ ವಿತ್ ಆತ್ಮ, ಪ್ಯೂರ್ ಆತ್ಮ. ಸೊ ಬೇರೆ ಇನ್ಯಾವುದರ ಜೊತೆಗೆ ದೇರ್ ಇಸ್ ನೋ ಅಟ್ಯಾಚ್ಮೆಂಟ್. ಸೊ ಈವನ್ ಗಾಳಿ ಕೆನಾಟ್ ಡಿಸ್ಟ್ರಾಯ್ ದಿ ಆತ್ಮ. ಸೊ ಆತ್ಮ ಈಸ್ ಅವಿನಾಶಿ. ದಿಸ್ ಇಸ್ ವಾಟ್ ಭಗವಂತ ಈಸ್ ಟ್ರೈಂಗ್ ಟು ಟೆಲ್ ಅರ್ಜುನ ಅಂಡ್ ಟು ಅಸ್. ಆತ್ಮ ಈಸ್ ಅವಿನಾಶಿ ಅಂತಂದರೆ ಆತ್ಮನನ್ನು ನಾಶ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಾಶಕ್ಕೆ ಕಾರಣಗಳೇನು? ಐದರ್ ಡೆತ್ ಹ್ಯಾಸ್ ಟು ಕಮ್, ಅಥವಾ ಬೆಂಕಿ ಬಂದು ಅದನ್ನು ದಹಿಸಿ ಸುಟ್ಟು ಭಸ್ಮ ಮಾಡಬೇಕಾಗತ್ತೆ, ಅಥವಾ ನೀರು ಅದನ್ನು ಕೊರೆಯುವ ಮೂಲಕ ಅಥವಾ ನೆನೆಸಿ ಒದ್ದೆ ಮಾಡುವ ಮೂಲಕ ಕೆಲವುಗಳನ್ನು ನಾಶ ಮಾಡುತ್ತೆ,
ಅದೇ ರೀತಿ ಗಾಳಿ ಅದರ ಗುಣನೇ ಶುಷ್ಕ ಮಾಡುವಂತಹದ್ದು. ಸೊ ಅದು ಒಣಗಿಸಿ ಕೆಲವು ವಸ್ತುಗಳನ್ನು ಪುಡಿ ಮಾಡುತ್ತೆ. ಅದೇ ರೀತಿ ದೇಹವನ್ನು ಕೂಡ ಅದು ಒಣಗಿಸಿ ನಾಶ ಮಾಡುತ್ತೆ. ಆದರೆ ಆತ್ಮನನ್ನು ಅವಿನಾಶಿ ಅಂತ ಕರೆದಿರೋದ್ರಿಂದ ಆತ್ಮಕ್ಕೆ ನಾಶವೇ ಇಲ್ಲ. ಶಸ್ತ್ರಗಳಿಂದ ಆತ್ಮನನ್ನು ತುಂಡರಿಸೋದಕ್ಕೆ ಸಾಧ್ಯ ಇಲ್ಲ. ಸಾವು ಅನ್ನುವಂತಹದ್ದು ಬಂದು ಸ್ಥೂಲ ಶರೀರವನ್ನು ತೊಗೊಂಡೋಗುತ್ತೆ, ಮರಣವಾಯಿತು ಅಂತ ಹೇಳ್ತೀವಿ. ಸೊ ಡೆತ್ ಕೆನಾಟ್ ಹ್ಯಾಪನ್ ಟು ದಿಸ್ ಆತ್ಮ, ಡೆತ್ ಕೆನಾಟ್ ಟೇಕ್ ಅವೇ ದಿಸ್ ಆತ್ಮ ಬೈ ವೇ ಆಫ್ ಸಾವು ಅಂತ ಹೇಳಿ. ಸೊ ಮರಣ ಆತ್ಮನನ್ನು ತಗೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆಯುಧಗಳು ಒಂದು ವಸ್ತುವನ್ನು, ಒಂದು ದೇಹವನ್ನು ತುಂಡರಿಸೋ ಹಾಗೆ ಈ ಆಯುಧಕ್ಕೆ ಆತ್ಮನನ್ನು ತುಂಡರಿಸೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನೀರು, ಅದೇ ರೀತಿ ಗಾಳಿ. ಸೊ ಇದೆಲ್ಲ ಏನು ಹೇಳ್ತಾ ಇದೆ ಅಂತಂದರೆ, ಜಗತ್ತಿನ ಅನೇಕ ವಸ್ತುಗಳು ಇನ್ಕ್ಲೂಡಿಂಗ್ ದಿ ಜಗತ್ತು ಆ್ಯಂಡ್ ದಿ ಬಾಡಿ ಇವೆಲ್ಲ ಬದಲಾವಣೆಗಳಿಗೆ ಒಳಪಟ್ಟಿದೆ. ಸೊ ಅದರಿಂದ ಯಾವುದೆಲ್ಲ ಬದಲಾವಣೆಗಳಿಗೆ ಒಳಪಡುತ್ತೆ ಅವುಗಳು ಒಂದು ದಿನ ನಾಶವನ್ನು ಹೊಂದಬೇಕು. ಬಟ್ ಆತ್ಮ ಅಂತ ಹೇಳಿದಾಗ there is no modifications in the ಆತ್ಮ. ಆತ್ಮನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ನಾವು ನೋಡೋದಕ್ಕಾಗೋದಿಲ್ಲ. ಸೊ ಎಲ್ಲೆಲ್ಲಿ ಬದಲಾವಣೆಗಳನ್ನು ನೋಡ್ತೀವಿ ಅವುಗಳೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ದಿನ ಅವು ನಾಶವನ್ನು ಹೊಂದಬೇಕು. ಬಟ್ ಆತ್ಮ ಇಸ್ ಅವಿನಾಶಿ. ಇಟ್ ಈಸ್ ಪರ್ಮನೆಂಟ್ ಇನ್ ನೇಚರ್, ಇಟ್ ಈಸ್ ಶಾಶ್ವತ ವಸ್ತು. ಅದನ್ನು ಇಲ್ಲಿ ಪರಮಾತ್ಮ ಹೇಳಿದರೆ, ಅಚ್ಛೇದ್ಯೋ ಯಮದಾಹ್ಯೋ ಯಂ ಅಕ್ಲೇದ್ಯೋ ಶೋಷ್ಯ ಏವಚ ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ. ಬಿಕಾಸ್ ದ ನೇಚರ್ ಆಫ್ ದಿ ಆತ್ಮ ಈಸ್ ಲೈಕ್ ದಿಸ್. ಆತ್ಮ ಈಸ್ ಏಕಃ. ಆತ್ಮ ಅಂತಂದ್ರೆ ಇಟ್ ಈಸ್ ಅಖಂಡ. ಅದನ್ನ ಖಂಡವಾಗಿ ತುಂಡರಿಸೋದಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಏಕಃ, ಇಟ್ ಈಸ್ ಒನ್. ಆತ್ಮ ಅಂತ ಹೇಳಿದಾಗ ಇಟ್ ಈಸ್ ಒನ್. ಅಚ್ಛೇದ್ಯ, ಛೇದಿಸೋದಕ್ಕೆ ಸಾಧ್ಯ ಇಲ್ಲ, ಖಂಡವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ತುಂಡರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ದ ವೆರಿ ನೇಚರ್ ಆಫ್ ದಿ ಆತ್ಮ ಈಸ್ ಇಟ್ ಈಸ್ ಏಕಃ. ಆತ್ಮ ಅಂತಂದ್ರೆ ಇಟ್ ಈಸ್ ಏಕಃ. ಸೊ ಯು ಕೆನಾಟ್ ಕಟ್ ಇಟ್. ಶಸ್ತ್ರಗಳಿಂದ ಈ ದೇಹವನ್ನು, ಕೆಲವು ವಸ್ತುಗಳನ್ನು ನಾವು ತುಂಡರಿಸುವಂತೆ ಆತ್ಮನನ್ನು ಯು ಕೆನಾಟ್ ಕಟ್ ಇಟ್. ಸೊ ಆತ್ಮ ಈಸ್ ಅಚ್ಛೇದ್ಯ. ಅಂಡ್ ಈವನ್ ಯು ಕೆನಾಟ್ ಬರ್ನ್ ದಿ ಆತ್ಮ, ದಹ್ಯೋಯಂ. ಸೊ ಈವನ್ ಯು ಕೆನಾಟ್ ಬರ್ನ್ ದಿ ಆತ್ಮ. ಬೆಂಕಿಗೆ ಇರುವಂತಹ ಒಂದು ಶಕ್ತಿ ಏನು ಅಂತಂದರೆ, ಬೆಂಕಿಯ ಸಂಪರ್ಕಕ್ಕೆ ಸಿಕ್ಕಿದಂತಹ ಯಾವುದೇ ವಸ್ತುವನ್ನಾಗಲಿ ಅದು ದಹಿಸಿ ಭಸ್ಮವನ್ನಾಗಿ ಮಾಡಿಬಿಡುತ್ತೆ. ಇಟ್ ಬಿಕಮ್ಸ್ ಆಶಸ್ ಅಟ್ ದಿ ಎಂಡ್. ಯಾಕೆ ಹಾಗೆ ಮಾಡುತ್ತೆ ಅಂತಂದರೆ, ದಟ್ ಈಸ್ ದಿ ಶಕ್ತಿ ಆಫ್ ದಿ ಬೆಂಕಿ. ಬೆಂಕಿಗೆ ಆ ಒಂದು ಶಕ್ತಿ ಇದೆ. ಬೆಂಕಿಯ ಸಂಪರ್ಕಕ್ಕೆ ಸಿಕ್ಕಂತಹ ಅದು ಯಾವುದೇ ಆಗಿರಲಿ, ಇಟ್ ಹ್ಯಾಸ್ ಟು ಹ್ಯಾವ್ ಎನ್ ಎಂಡ್. ಸುಟ್ಟು ಭಸ್ಮವನ್ನಾಗಿ ಮಾಡುತ್ತೆ. ಸೊ ಸುಡುವಂತಹ ಗುಣ ಬೆಂಕಿ ಹೊಂದಿದೆ. ಯಾವ ವಸ್ತುವನ್ನು ಬೇಕಾದರೂ ಹೇಗೆ ಈ ಬೆಂಕಿ ಎನ್ನುವಂತಹದ್ದು ನಾಶ ಮಾಡುತ್ತೆ, ಆ ರೀತಿ ಆತ್ಮನನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಆತ್ಮ ಈಸ್ ನಾಟ್ ಎನ್ ಆಬ್ಜೆಕ್ಟ್. ಆತ್ಮ ಅನ್ನುವಂತಹದ್ದು ಈ ರೀತಿ ಒಂದು ವಸ್ತು ಅಲ್ಲ ಅದು. ಸೊ ಲೌಕಿಕ ದೃಷ್ಟಿಯಿಂದ ಆತ್ಮನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಲೌಕಿಕ ದೃಷ್ಟಿ ಅಂತಂದರೆ ನಾವು ಪ್ರಪಂಚ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ನಾವು ನಮ್ಮ ಇಂದ್ರಿಯಗಳ ಮೇಲೆ ಅವಲಂಬಿತರಾಗಿರ್ತೀವಿ. ಇಟ್ ಈಸ್ ಬಿಕಾಸ್ ಆಫ್ ದಿ ಸೆನ್ಸ್ ಆರ್ಗನ್ಸ್ ವಿ ಗೆಟ್ ಟು ಅಂಡರ್ಸ್ಟ್ಯಾಂಡ್ ಸರ್ಟನ್ ನಾಲೆಡ್ಜ್ ಅಬೌಟ್ ದಿ ಲೋಕ, ಪ್ರಾಪಂಚಿಕ. ಬಟ್ ಆತ್ಮ ಅಂತ ಹೇಳಿದಾಗ ಈ ರೀತಿ ಲೌಕಿಕ ದೃಷ್ಟಿಯಿಂದ ಆತ್ಮನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಲೌಕಿಕ ದೃಷ್ಟಿ ಅಂತಂದ್ರೆ ಅಗೇನ್ ಥ್ರೂ ಇಂದ್ರಿಯ. ಸೊ ಆತ್ಮ ಇಂದ್ರಿಯಾತೀತ ಅಂತ ಹೇಳುತ್ತೆ ಶಾಸ್ತ್ರ. ಸೊ ಇಂದ್ರಿಯಗಳಿಗೆ ಸಿಗದೇ ಇರುವಂತಹವನು ದಿಸ್ ಆತ್ಮ.
So how to know this Atma? It is to be realized within. Atma is to be realized. So Atma is like space. ಇಲ್ಲಿ ಆತ್ಮ ಇಸ್ ಲೈಕ್ ಸ್ಪೇಸ್ ಅಂತ ಹೇಳಿದ್ದಾರೆ ಅಷ್ಟೇ ಹೊತ್ತು, ಬಟ್ ಸ್ಟಿಲ್ ಆತ್ಮ ಕೆನಾಟ್ ಬಿ ಕಂಪೇರ್ಡ್ ಈವನ್ ವಿತ್ ಸ್ಪೇಸ್ ಆಲ್ಸೋ. ಎಲ್ಲೋ ಒಂದು ಕಡೆ ನಮಗೆ ಅರ್ಥ ಆಗಲಿ ಅಂತ ಶಾಸ್ತ್ರ ಬಳಸುವಂತಹ ಕೆಲವು ನಮಗೆ ತಿಳಿಸ್ಕೊಡ್ಬೇಕಲ್ಲ. ಸೊ ಇಟ್ ಈಸ್ ಅ ವೇ ಟು ಸೇ ಇಟ್ ಈಸ್ ಲೈಕ್. ಸೊ ಇಟ್ ಈಸ್ ಲೈಕ್ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ. So we cannot compare it with the space also. But through this statement, we have to understand the nature of the Atma. When Atma is said, it is like space antandaga, to some extent, the nature of the space, the nature of the Atma can be understood. So ನಮಗೆ ಅರ್ಥ ಆಗಲಿ ಅಂತ ಹೇಳಿ ಈ ರೀತಿ ಕಂಪೇರ್ ಮಾಡುವಂತಹ ಪ್ರಯತ್ನ. ಸೊ ದಿಸ್ ಈಸ್ ಹೌ ದಿ ವೇದಾಂತ ಟೀಚ್ Atma. And this Atma is ಎಲ್ಲೆಲ್ಲೂ ಇರೋಂಥವನು, ವ್ಯಾಪಕತ್ವಂ. ಆತ್ಮನ ಸ್ವಭಾವ ಏನು ಅಂತಂದರೆ he is everywhere. So to experience the Atma, we confine the Atma to the body, mind and etc. ಸೊ ಇಟ್ ಈಸ್ ಓನ್ಲಿ ಟು ಎಕ್ಸ್ಪೀರಿಯನ್ಸ್ ಅಂತಂದರೆ ಕೇವಲ ನನ್ನ ಅನುಕೂಲಕ್ಕಾಗಿ, ನನಗೆ ಅರ್ಥ ಆಗಲಿ ಅಂತ ಹೇಳಿ ದಿಸ್ ಆತ್ಮ ಈಸ್ ಕನ್ಫೈನ್ಡ್ ಟು ದಿ ಫಿಸಿಕಲ್ ಬಾಡಿ ಆ್ಯಂಡ್ ಕನ್ಫೈನ್ಡ್ ಟು ದಿ ಸಟಲ್ ಬಾಡಿ, ದಟ್ ಈಸ್ ಮೈಂಡ್. ಸೊ ಆತ್ಮ ಈಸ್ ಕನ್ಫೈನ್ಡ್ ಟು ದಿ ಫಿಸಿಕಲ್ ಬಾಡಿ ಅಂತ ಹೇಳಿದಾಗ ದೇಹಕ್ಕೆ ಸಾವು ಸಂಭವಿಸಿದಾಗ ದಿಸ್ ಆತ್ಮ ಡ್ರಾಪ್ಸ್ ದಿ ಫಿಸಿಕಲ್ ಬಾಡಿ ಅಂಡ್ ಕಂಟಿನ್ಯೂಸ್ ಟು ಬಿ ಇನ್ ದಿ ಸಟಲ್ ಬಾಡಿ. ಸೊ ಈವನ್ ವೆನ್ ಎ ಪರ್ಸನ್ ಡೈಸ್, ಒಬ್ಬ ವ್ಯಕ್ತಿ ಮರಣ ಹೊಂದಿದನೆ, ಒಂದು ದೇಹದ ನಾಶವಾಗಿದೆ ಅಂತ ಹೇಳಿದಾಗ this Atma, he drops the body. He drops the body and he continues to experience through Sukshma Sharira. I anta ನಾವು ಹೇಳ್ತೀವಲ್ಲ, ನಾನು. So this ನಾನು continues to be in the subtle body after the death of the physical body. ಅದರಿಂದ ಸಾವು ಸಂಭವಿಸುತ್ತೆ ಅಂತ ಹೇಳಿದಾಗ ಇಟ್ ಈಸ್ ಫಾರ್ ದಿ ಫಿಸಿಕಲ್ ಬಾಡಿ ಆ್ಯಂಡ್ ನಾಟ್ ಫಾರ್ ದಿ ಸಟಲ್ ಬಾಡಿ. ಸೂಕ್ಷ್ಮ ಶರೀರಕ್ಕೆ ಮರಣ ಇಲ್ಲ, ಸಾವಿಲ್ಲ. ಸೊ ಆ ಸೂಕ್ಷ್ಮ ಶರೀರ ಅನ್ನುವಂಥದ್ದು ಹಾಗೆ ಉಳ್ಕೊಂಡಿರುತ್ತೆ. ಆ್ಯಂಡ್ ಫಿಸಿಕಲ್ ಬಾಡಿ ಈಸ್ ನಾಟ್ ದೇರ್ ಫಾರ್ ದ ಸೂಕ್ಷ್ಮ ಶರೀರ ಆ್ಯಂಡ್ ಇಟ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್. ಸಿನ್ಸ್ ಇಟ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್, ದಟ್ ಸೂಕ್ಷ್ಮ ಶರೀರ ಅದು ಇಟ್ ಈಸ್ ವೇಟಿಂಗ್. ಯಾವುದಕ್ಕೆ ಕಾಯ್ತಾ ಇದೆ? ಒಂದು ಸೂಕ್ತ ಸಮಯಕ್ಕೆ ಕಾಯ್ತಾ ಇದೆ. ಒಂದು ಸೂಕ್ತ ಸಮಯದಲ್ಲಿ ಅಕಾರ್ಡಿಂಗ್ ಟು ದಿ ಕರ್ಮಫಲ, ಕರ್ಮಫಲಕ್ಕನುಸಾರವಾಗಿ ದ ಜೀವ ಹಿ ಗೆಟ್ಸ್ ದಿ ಫಿಸಿಕಲ್ ಬಾಡಿ. ಒಂದು ಜನ್ಮ ಅಂತ ಹೇಳಿ ಹಿ ಗೆಟ್ಸ್ ದಿ ಫಿಸಿಕಲ್ ಬಾಡಿ. That is called the birth of the body. So this Atma ಅನ್ನುವಂತಹದ್ದು ಅಚ್ಛೇದ್ಯ. ಅಚ್ಛೇದ್ಯ ಅಂತಂದರೆ you cannot cut it. So it is, though it is confined to the body, physical body, and at the time of the death of the physical body, this I continues to be in the subtle body. And again when he gets a janma, when he gets another physical body, this Atma ಅನ್ನುವಂಥದ್ದು it continues. So you cannot
ಆತ್ಮ ಈಸ್ ಅಚ್ಛೇದ್ಯ. ಆತ್ಮನ ಯು ಕೆನಾಟ್ ಕಟ್ ಇಟ್, ತುಂಡರಿಸೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಅಯಂ ಅದಾಹ್ಯ. ಸೊ ಅಯಂ ಮೀನ್ಸ್ ದಿಸ್ ಆತ್ಮ, it cannot be burnt also, adahya. And akledya, it cannot get wet, it won't even drown in the water. ನೀರಿನಲ್ಲಿ ಅನೇಕಗಳು ಮುಳುಗಿ ನಾಶವನ್ನು ಹೊಂದುತ್ತೆ. ಆದರೆ ಈ ರೀತಿ ಆತ್ಮ ನೀರಿನಲ್ಲಿ ಮುಳುಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಯಾವುದೇ ಕಾರಣದಿಂದ ನೀರಿಗೆ ಆತ್ಮನನ್ನು ನಾಶಪಡಿಸೋದಕ್ಕೆ ಸಾಧ್ಯ ಇಲ್ಲ. Water cannot destroy the Atma. And Ashoshya, it cannot get dry. ಸೊ ಆತ್ಮನನ್ನು ಈ ರೀತಿ ಒಣಗಿಸಿ, ಕೆಲವು ವಸ್ತುಗಳನ್ನು ಒಣಗಿಸಿ ನಾಶ ಮಾಡುತ್ತೆ ಗಾಳಿ. ಆ ರೀತಿಯಲ್ಲಿ ಆತ್ಮನನ್ನು ಒಣಗಿಸಿ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಆತ್ಮ ಈಸ್ ಅಸಂಗ, ಆತ್ಮ ಈಸ್ ಪ್ಯೂರ್ ಆತ್ಮ, ದಟ್ಸ್ ಆಲ್. Therefore, this Atma is Nitya. Since ಯಾವುದೇ ರೀತಿಯಿಂದ there is no Nasha for the Atma, and Atma, it continues. So it is called Nitya. Nitya means eternal. So it is always present. So I, the Atma, will be always there. ಸೊ ನಾನು ಅನ್ನುವಂತಹ ಈ ಒಂದು ಪ್ರಜ್ಞೆ, ನಾನು ಅನ್ನುವಂತಹದ್ದು ಆತ್ಮ, ಇದು ಸದಾ ಇರುತ್ತೆ. ಸೊ ನಾನು ಅಂತ ಹೇಳ್ಕೊಳ್ಳುವ, ನಾನು ದೇಹ ಅಲ್ಲದ ಆತ್ಮಸ್ವರೂಪಿಯಾಗಿರೋದ್ರಿಂದ ನಾವುಗಳು ಕೂಡ ಸದಾ ಇರ್ತೀವಿ. ಸೊ ನಾನು ಅನ್ನುವಂತಹದ್ದು ಸದಾ ಇರೋದ್ರಿಂದ ನನ್ನಲ್ಲಿ ಯಾವುದು ನಾಶ ಆಗಿರುತ್ತೆ ಅಂತಂದರೆ ದೇಹ. ಸೊ ಅವರ್ ಬಾಡಿ ವಿಲ್ ಚೇಂಜ್, ದ ಮೈಂಡ್ ಮೇ ಚೇಂಜ್, ಅವರ್ ಫಿಸಿಯೋಲಜಿ ಅದು ಕೂಡ ಇಟ್ ವಿಲ್ ಚೇಂಜ್, ಅವರ್ ಐಡಿಯಾಸ್ ಕೀಪ್ಸ್ ಚೇಂಜಿಂಗ್, ಅವರ್ ಎಮೋಷನ್ಸ್ ಕೀಪ್ಸ್ ಚೇಂಜಿಂಗ್. ಬಟ್ ಐ ದಿ ಆತ್ಮ ಈಸ್ ಸರ್ವಗತಃ. ಐ ದಿ ಆತ್ಮ, I remain the same always. So this is called Nitya. This Nitya is Sarvagataha. So all pervading. So Atma is all pervading ಅಂದ್ರೇನು? ಎಲ್ಲ ಕಡೆ ಇರುವಂತಹದ್ದು, ಇನ್ ಅಂಡ್ ಔಟ್. ಇಟ್ಸ್ ಪರ್ವೇಡಿಂಗ್ ಎವ್ರಿವೇರ್. ಹೀಗೆ ಹೇಳಿದಾಗ ಇದು ಬುದ್ಧಿಗೆ ಮೀರಿದ ಶಬ್ದ. ಇದು ಈ ರೀತಿ ಆತ್ಮನನ್ನು ಪರಿಚಯ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಇದು ಬುದ್ಧಿಗೆ ಮೀರಿದ ಶಬ್ದವಾಗಿ ಕಂಡುಬರುತ್ತೆ. ಎಲ್ಲ ಕಡೆ ಆತ್ಮ ಹರಡಿದೆ, ಎಲ್ಲ ಕಡೆ ಇದು ವ್ಯಾಪಿಸಿದೆ, ಆತ್ಮ ಇಲ್ಲದ ಸ್ಥಳ ಇಲ್ಲ ಅನ್ನುವಂತಹ ಅರ್ಥ. ಯಾವುದು ಎಲ್ಲವನ್ನ ಆವರಿಸೋದಕ್ಕೆ ಸಾಧ್ಯವೋ ಅದಕ್ಕೆ ಒಂದು ನಿರ್ದಿಷ್ಟವಾದ ಆಕಾರ ಇರೋದಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಥಿಂಕ್, ಯಾವುದು ಎಲ್ಲ ಕಡೆ ಎಲ್ಲ ರೀತಿಯಿಂದ ಇರೋದಕ್ಕೆ ಸಾಧ್ಯ ಇರುತ್ತೆ ಮತ್ತು ಯಾವುದು ಎಲ್ಲವನ್ನ ಆವರಿಸೋದಕ್ಕೆ ಸಾಧ್ಯ ಇರುತ್ತೆ ಅದಕ್ಕೆ ನಿರ್ದಿಷ್ಟವಾದ ಆಕಾರ ಇರೋದಿಲ್ಲ. ಈಗ ಯಾವುದೋ ಒಂದು ಆತ್ಮವನ್ನು ಸ್ಕ್ವೇರ್ ಅಂತ ನಾವು ಹೇಳ್ಬಿಡ್ತೀವಿ, ಬಟ್ ಆತ್ಮ ಈಸ್ ಎವ್ರಿವೇರ್ ಅಂತ ಹೇಳಿದಾಗ ಯಾವುದೋ ಒಂದು ಸರ್ಕಲ್ ರೀತಿನಲ್ಲಿ ಯಾವುದೋ ಒಂದು ಇರುತ್ತೆ, ರೌಂಡ್ಗಿರುತ್ತೆ. ಬಟ್ ಆತ್ಮವನ್ನು ನಾವು ಸ್ಕ್ವೇರ್ ಅಂತ ಅದನ್ನು ನಾವು ಅದಕ್ಕೆ ಆ ರೀತಿಯ ಆಕಾರವನ್ನು ಕೊಟ್ಟರೆ ಅದು ಎಲ್ಲ ಕಡೆ ಆತ್ಮ ಎಲ್ಲ ಕಡೆ ಇರುತ್ತೆ ಅಂತಂದಾಗ ಈ ಸ್ಕ್ವೇರ್ ಅನ್ನುವಂತಹದ್ದು ಹೇಗೆ ಆ ಒಂದು ಸರ್ಕಲ್ನಲ್ಲಿ ಹೋಗಿ ಅದನ್ನು ಆಕ್ಯುಪೈ ಮಾಡ್ಕೊಳ್ಳೋಕ್ಕಾಗುತ್ತೆ? ಆಗೋದಿಲ್ಲ. ಅದರಿಂದ ಒಂದು ನಿರ್ದಿಷ್ಟವಾದ ಅದಕ್ಕೆ ಆಕಾರ ಅನ್ನುವಂತಹದ್ದೇ ಇಲ್ಲ. ಸೊ ಅದರ ಸುತ್ತ ಆತ್ಮವಲ್ಲದ್ದು ಆತ್ಮನನ್ನು ಆವರಿಸಿರುತ್ತೆ. ಉದಾಹರಣೆಗೆ ಮನುಷ್ಯ ಅಂತ ಹೇಳಿದಾಗ ಅವನಿಗೆ ಅನೇಕ ಬೇರೆ ಬೇರೆ ದೇಹದ ಭಾಗಗಳಿದೆ. ಮನುಷ್ಯ ಏನು ಹೇಳ್ತಾನೆ, ದಿಸ್ ಈಸ್ ಮೈ ಬಾಡಿ ಅಂತ ಹೇಳ್ತಾನೆ. ಅಗೇನ್ ಆ ದೇಹ ಅಂತ ಹೇಳಿದಾಗ ಅಲ್ಲಿ ದೇರ್ ಆರ್ ಸೋ ಮೆನಿ ಪಾರ್ಟ್ಸ್ ಸೇರಿ ಅವನು ಅದನ್ನ ದೇಹ ಅಂತ ಕರೆದಿರ್ತಾನೆ.
ಯಾವುದೋ ಒಂದು ಕೇವಲ ಕಣ್ಣನ್ನು ದೇಹ ಅಂತ ಕರೆದಿರೋದಿಲ್ಲ, ಕೈಯನ್ನು ಮಾತ್ರ ದೇಹ ಅಂತ ಕರೆದಿರೋದಿಲ್ಲ, ಅಥವಾ ತನ್ನ ಮುಖವನ್ನು ನೋಡಿ ಅದನ್ನು ದೇಹ ಅಂತ ಹೇಳೋದಿಲ್ಲ. ದೇರ್ ಆರ್ ಸೋ ಮೆನಿ ಪಾರ್ಟ್ಸ್ ಇನ್ ಹಿಸ್ ಬಾಡಿ. ಸೊ ದೇಹದ ಅನೇಕ ಇಂತಹ ಎಲ್ಲ ಭಾಗಗಳನ್ನು ಸೇರಿಸಿ ಅವನು ಅದನ್ನು ದೇಹ ಅಂತ ಕರೆದಿರ್ತಾನೆ. ಸೊ ಒಂದು ದೇಹ ಅಂತಂದಾಗ ಅಲ್ಲಿ ದೇರ್ ಆರ್ ಸೋ ಮೆನಿ ಪಾರ್ಟ್ಸ್ ಅಂತ ಅರ್ಥ. ದೇಹ ಅಂತ ಹೇಳಿದಾಗ ಅಲ್ಲಿ ದೇರ್ ಈಸ್ ಎ ಹೆಡ್, ಅಲ್ಲಿ ಶೋಲ್ಡರ್ಸ್ ಇದೆ, ಭುಜ ಇದೆ, ತೋಳುಗಳಿದೆ, ಎದೆ, ಸೊಂಟ, ಬೆನ್ನು, ಕೈಗಳು, ಕಾಲುಗಳು. ಏನು ಕೈಗಳಲ್ಲಿ ಬೆರಳುಗಳಿದೆ, ಕಾಲುಗಳಲ್ಲಿ ಬೆರಳುಗಳಿದೆ. ದೇರ್ ಆರ್ ಸೋ ಮೆನಿ ಪಾರ್ಟ್ಸ್. ಇದು ಮೇಲ್ಗಡೆ ಕಾಣ್ತಾ ಇರುವಂತಹ ದೇಹದ ಭಾಗ. ಇನ್ನು ದೇಹದ ಒಳಗಡೆ ದೇರ್ ಆರ್ ಸೋ ಮೆನಿ, ನಾವು ಕೂಡ ನೋಡಿಲ್ಲದೆ ಇರುವಂತಹದ್ದು ಅನೇಕಗಳು ದೇಹದಲ್ಲಿ ಇದೆ. ಸೊ ಹೀಗೆ ಇವೆಲ್ಲವೂ ಸೇರಿಕೊಂಡು ಅವನಿಗೆ ಒಂದು ಆಕಾರವನ್ನು ಕೊಟ್ಟಿದೆ, ದಟ್ ಈಸ್ ಕಾಲ್ಡ್ ದೇಹ. ಸೊ ಅವನ ಆಕಾರದ ಸುತ್ತ, ಮನುಷ್ಯನ ದೇಹ ಅಂತ ಹೇಳಿದಾಗ ಆ ದೇಹದ ಸುತ್ತ ದೇರ್ ಇಸ್ ಸ್ಪೇಸ್. ಕೈಗಳು, ಕಾಲುಗಳು, ಬೆರಳುಗಳು ಎಲ್ಲ ಸೇರಿ ಒಂದು ದೇಹ ಅಂತ ಆಗಿದೆ. ಸೊ ದೇಹ ಅಂತ ಹೇಳಿ ಆ ದೇಹದ ಆಕಾರ ಇದೆಲ್ಲ ಇರೋದ್ರಿಂದ ಇದೆಲ್ಲವನ್ನು ಸೇರಿ ದೇಹ. ಸೊ ಆ ದೇಹದ ಸುತ್ತ ಏನಿದೆ, ದೇರ್ ಇಸ್ ಎ ಸ್ಪೇಸ್. ಈ ಸ್ಪೇಸ್ ಹೇಗಿದೆ ಅಂತಂದ್ರೆ ಅದು ಅವನ ಭಾಗ ಅಲ್ಲ. ಸ್ಪೇಸ್ ಇಸ್ ನಾಟ್ ಹಿಸ್ ಪಾರ್ಟ್. ಅವನ ದೇಹದಲ್ಲಿ ಅನೇಕ ಭಾಗಗಳಿರುವಂತೆ ಅವನ ಸುತ್ತ ದಿಸ್ ಸ್ಪೇಸ್ ಅದಿದ್ರೂ ಕೂಡ ಇಟ್ ಈಸ್ ಡಿಫರೆಂಟ್ ಫ್ರಮ್ ದಿ ಪಾರ್ಟ್ಸ್ ಆಫ್ ದಿ ಬಾಡಿ. ದಟ್ ಸ್ಪೇಸ್ ಈಸ್ ನಾಟ್ ಅಟ್ಯಾಚ್ ಟು ದಿ ಬಾಡಿ. ಕೈಗಳು, ಕಾಲುಗಳು ಆ ದೇಹಕ್ಕೆ ಅಂಟ್ಕೊಂಡಿದೆ, ಇಟ್ ಈಸ್ ಅಟ್ಯಾಚ್ಡ್. ಅವೆಲ್ಲವನ್ನ ಸೇರಿ ಅವನು ದೇಹ ಅಂತ ಹೇಳ್ತಾನೆ. ದಟ್ ದೇಹ ಈಸ್ ಇನ್ ದಿ ಸ್ಪೇಸ್. ಆ ದೇಹದ ಸುತ್ತಲೂ ಈ ಸ್ಪೇಸ್ ಇದೆ. ದೇಹದ ಸುತ್ತಲೂ ಈ ತರ ಸ್ಪೇಸ್ ಇದೆ. ಬಟ್ ಸ್ಪೇಸ್ ಇಸ್ ನಾಟ್ ಅಟ್ಯಾಚ್ ಟು ದಿ ಬಾಡಿ ಅಂಡ್ ಸ್ಪೇಸ್ ಇಸ್ ನಾಟ್ ದಿ ಪಾರ್ಟ್ ಆಫ್ ದಿ ಬಾಡಿ. ಹೀಗೆ ಮನುಷ್ಯ ಅಥವಾ ದಟ್ ಮೇ ಬಿ ಎನಿಥಿಂಗ್, ಒಂದು ವಸ್ತು ಕೂಡ ಆಗಿರಬಹುದು. ಇಟ್ ಕ್ಯಾನ್ ಬಿ ಎನಿ ಆಬ್ಜೆಕ್ಟ್. ಸೊ ವೆನ್ ಇಟ್ ಕ್ಯಾನ್ ಬಿ ರೆಸ್ಟ್ರಿಕ್ಟೆಡ್ ಟು ಒನ್ ಪರ್ಟಿಕ್ಯುಲರ್ ಪ್ಲೇಸ್, ದೆನ್ ಇಟ್ ವಿಲ್ ಹ್ಯಾವ್ ಎ ಸ್ಪೇಸ್. ಅದು ಒಂದು ವಸ್ತು ಆಗಿರಬಹುದು, ಒಂದು ದೇಹ ಆಗಿರಬಹುದು, ಅದೆಲ್ಲ ಸೇರಿದ ನಂತರ ಇಟ್ ವಿಲ್ ಹ್ಯಾವ್ ಎ ಸ್ಪೇಸ್. ಬಿಕಾಸ್ ಸ್ಪೇಸ್ನಲ್ಲಿ ಆಕ್ಯುಪೈ ಮಾಡ್ಕೋಬೇಕು ಆ ಒಂದು ವಸ್ತು ಆಗಲಿ ಅಥವಾ ದೇಹ ಆಗಲಿ. ಸೊ ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ಒನ್ ಪರ್ಟಿಕ್ಯುಲರ್ ಪ್ಲೇಸ್. ಅದು ಇಲ್ಲಿ ಮಾತ್ರ ಇರಬೇಕು. ಈಗ ದೇಹ ಅಂತ ಹೇಳಿದಾಗ ಅಲ್ಲಿರುವಂತಹ ಅನೇಕ ಭಾಗಗಳು, ಕೈಗಳು, ಕಾಲುಗಳು ಎಲ್ಲ ಆ ದೇಹದಲ್ಲಿ ಅಲ್ಲಲ್ಲಿ ಅಟ್ಯಾಚ್ ಆಗಿ ಅದೆಲ್ಲ ಸೇರಿ ಒಂದು ದೇಹ ಅಂತಂದಾಗ ಆ ದೇಹ ಅನ್ನುವಂಥದ್ದು ಕೇವಲ ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ಒನ್ ಪರ್ಟಿಕ್ಯುಲರ್ ಪ್ಲೇಸ್. ಅದು ಈ ಜಾಗದಲ್ಲಿ ಇರುತ್ತೆ ಅಷ್ಟೇ. ಇಲ್ಲಿಂದ ಆ ಕಡೆ ಹೋದಾಗ ಅದು ಈ ಜಾಗವನ್ನು ಬಿಟ್ಕೊಡ್ಬೇಕಾಗತ್ತೆ, ಆಗ ಅದು ಅಲ್ಲಿ ಮಾತ್ರ ಇರುತ್ತೆ. ಸೊ ಒಂದು ವಸ್ತು ದೇಹ ಅಂತ ಹೇಳಿದಾಗ ಇಟ್ ಈಸ್ ರೆಸ್ಟ್ರಿಕ್ಟೆಡ್ ಟು ಒನ್ ಪರ್ಟಿಕ್ಯುಲರ್ ಪ್ಲೇಸ್. ಬಟ್ ಆತ್ಮ ಇಸ್ ನಾಟ್ ಲೈಕ್ ದಟ್. ಆತ್ಮ ಇಸ್ ಕೆನಾಟ್ ಬಿ ರೆಸ್ಟ್ರಿಕ್ಟೆಡ್ ಟು ಒನ್ ಪರ್ಟಿಕ್ಯುಲರ್ ಪ್ಲೇಸ್. ಇಟ್ ಈಸ್ ಎವ್ರಿವೇರ್. ಈ ದೇಹ ಅಂತ ಹೇಳಿದಾಗ ಹೇಗೆ ಅದು ಒಂದು ಜಾಗದಲ್ಲಿ ಇರೋದಕ್ಕೆ ಸಾಧ್ಯ, ಎಲ್ಲ ಕಡೆ ದೇಹ ಇರೋದಕ್ಕೆ ಸಾಧ್ಯ ಇಲ್ಲ. ಬಟ್ ಆತ್ಮ ಇಸ್ ನಾಟ್ ಲೈಕ್ ದಟ್. ಆತ್ಮ ಇಸ್ ಇಟ್ ಈಸ್ ಎವ್ರಿವೇರ್. ಇಟ್ ಕೆನಾಟ್ ಬಿ ರೆಸ್ಟ್ರಿಕ್ಟೆಡ್ ಟು ಒನ್ ಪರ್ಟಿಕ್ಯುಲರ್ ಪ್ಲೇಸ್. ಇಟ್ ಈಸ್ ಕಾಲ್ಡ್ ಸರ್ವಗತಃ. ಸೊ ಅದು ಎಲ್ಲ ಕಡೆ ಹರಡಿದೆ. ಅದು ತನ್ನನ್ನಲ್ಲದೆ ಮತ್ತೊಂದನ್ನು ತನ್ನಲ್ಲಿ ಇಟ್ಕೊಂಡಿಲ್ಲ ಆತ್ಮ. ಸೊ ಆತ್ಮನಲ್ಲಿ ಏನಿದೆ ಅಂತಂದ್ರೆ ಕೇವಲ ಆತ್ಮ ಮಾತ್ರ. ಈಗ ದೇಹ ಅಂತ ಹೇಳಿದಾಗ ಅದು ಕೈಗಳನ್ನು ಇಟ್ಕೊಂಡಿದೆ, ಕಾಲುಗಳನ್ನು ಇಟ್ಕೊಂಡಿದೆ, ಭುಜವನ್ನು ಇಟ್ಕೊಂಡಿದೆ, ತಲೆಯನ್ನ ಇಟ್ಕೊಂಡಿದೆ, ಎಲ್ಲವನ್ನ ಇಟ್ಕೊಂಡು ಅದು ದೇಹ ಅಂತ ಕರೆಸ್ಕೊಳ್ತಿದೆ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಅಟ್ಯಾಚ್ ಟು ದಿ ದೇಹ. ಬಟ್ ಆತ್ಮ ಅಂತ ಹೇಳಿದಾಗ ಆತ್ಮನಲ್ಲಿ ಏನಿದೆ ಅಂತಂದ್ರೆ ಇಟ್ ಇಸ್ ಓನ್ಲಿ ಆತ್ಮ, ದಟ್ಸ್ ಆಲ್. ಅದು ತನ್ನನ್ನು ಹೊರತುಪಡಿಸಿ ಬೇರೆ ಇನ್ಯಾವುದನ್ನು ಇಟ್ಕೊಂಡಿಲ್ಲ. ದಟ್ ಈಸ್ ವೈ ಆತ್ಮ ಇಸ್ ಕಾಲ್ಡ್ ಅಸಂಗ. ಬೇರೆ ಇನ್ಯಾವುದ್ರ ಜೊತೆನೂ ಅದು ಇಲ್ಲ. ಸೊ ದೀಸ್ ಆರ್ ಆಲ್ ದಿ ಲಕ್ಷಣ ಆಫ್ ದಿ ಆತ್ಮ. ಬಿಕಾಸ್ ಆಫ್ ದಿಸ್ ಆತ್ಮ ಅಂತ ಹೇಳಿದಾಗ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಫಾರ್ಮ್ ಆರ್ ಪರ್ಟಿಕ್ಯುಲರ್ ಶೇಪ್ ಫಾರ್ ದಿ ಆತ್ಮ.
ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.